ಬಸವನ ನಾಮವಂ ನೆನೆವತಂ ಬಸವೇಶನ ಕೀರ್ತನಗಳಂ ಪಸರಿಸಿ ಪಾಡತಂ ಬಸವನುಜ್ವಲ ಮೂರ್ತಿಯ ಜಾನಿಸುತ್ತೆ ಸೆವನರಂಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಮದುಂಟೆ ಮದಾಂಧತಿಯುಂಟೆ ಧಾತ್ರಿಯೋಳ್. ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಎಂತೆ ಪಂಚವಿಧವೇ ಪಂಚಬ್ರಹ್ಮವೆಂದರಿತ ಸಂಗನ ಬಸವಣ್ಣ ಎನಗಿಯೂ ಗುರು ನಿನಗಿಯೂ ಗುರು ಜಗವೆಲ್ಲಕ್ಕಿಯೂ ಗುರು ಕಾಣ ಗುಹೇಶ್ವರ. ಬಸವಾದಿ ಪ್ರಮಥರನ್ನು ಪೂಜ್ಯ ಗುರುದೇವರನ್ನು ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಮಂಗಳ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ತಮ್ಮ ಸಾನ್ನಿಧ್ಯವನ್ನು ವಹಿಸಿರುವ ನಿಡಸೋಸಿಯ ಮಠದ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರಲ್ಲಿ ಶರಣ ಸಮರ್ಪಿಸಿ, ನನ್ನ ಜೊತೆಯಲ್ಲಿ ಆಗಮಿಸಿರುವ ಕೊಡಗಿನ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರಲ್ಲಿ ಹಾಗೂ ಬೆಂಗಳೂರಿನ ಗುರುವಣ್ಣದೇವರ ಮಠದ ನಂಜಣ್ಣ ಸ್ವಾಮಿಗಳವರಲ್ಲಿ ಹಾಗೂ ರಾಮನಗರ ಜಿಲ್ಲೆ ಬೇವೂರಿನ ಶ್ರೀ ಪೂಜ್ಯ ಶ್ರೀಗಳಲ್ಲಿ ಶರಣ ಸಮರ್ಪಿಸಿ, ವೇದಿಕೆಯಲ್ಲಿರುವ ಮಾಜಿ ಮಂತ್ರಿಗಳು, ನಮ್ಮ ಶ್ರೀಮಠದ ಹಳೆಯ ಹೆಮ್ಮೆ ವಿದ್ಯಾರ್ಥಿಯಾಗಿರುವ ಶ್ರೀ ಭಗವಂತ ಕುಬಾ ಅವರೇ, ನಮ್ಮ ಈ ಕಾರ್ಯಕ್ರಮಗಳೆಲ್ಲಕ್ಕೂ ಕೂಡ ನೀವು ನಿಮ್ಮ ಜೊತೆಗೆ ಕೈ ಜೋಡಿಸಿ ಪ್ರತಿ ವರ್ಷವೂ ಕೂಡ ಪೂಜ್ಯರು ಶ್ರೀರಾತ್ರಿ ದೇಶಿಕೇನ ಮಹಾಸ್ವಾಮಿಗಳವರು ನಿಮಗೆ ಯಾವಾಗಲೂ ಕೂಡ ಆಶೀರ್ವಾದವನ್ನು ಮಾಡುವುದರ ಮುಖಾಂತರವಾಗಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ಯಾವತ್ತೂ ಕೂಡ ಅವರ ಆಶೀರ್ವಾದವನ್ನು ಶ್ರೀರಕ್ಷೆಯಾಗಿ ನೀವು ಪಡೆದುಕೊಂಡು ಅದನ್ನು ನಿರಂತರವಾಗಿ ಆರಿಸ್ಕೊಂಡು ಬರ್ತಾ ಇದ್ದೀರಿ. ಅಂಥ ಪೂಜ್ಯರನ್ನು ಕೂಡ ಸ್ಮರಿಸಿಕೊಳ್ತಾ, ಅವರು ಸ್ಥಾಪಿಸಿರುವ ಹೆಸರಿಗೆ ತಕ್ಕ ಹಾಗೆ ಸುತ್ತೂರು ಅದು ಜಗದ್ಗುರು, ಜಗತ್ತಿನಲ್ಲೇ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮುಂದಿರುವಂತಹ ಪೂಜ್ಯ ಶ್ರೀಗಳವರು ಈ ದುಬೈನಲ್ಲಿ ಬಹಳ ವರ್ಷಗಳ ಹಿಂದೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಈ ಭಾಗದ ನಮ್ಮ ಭಾರತೀಯ ಮಕ್ಕಳಿಗೆ ನಮ್ಮ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂಥ ಪವಿತ್ರ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಜವಾಬ್ದಾರಿಯನ್ನು ಹೊತ್ತು ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣೆಗಳಿಗೆ ಕೆಲಸ ಮಾಡ್ತಾ ಇರುವಂತಹ ಶ್ರೀ ಗೋವಿಂದ ನಾಯಕರವರೇ, ವೇದಿಕೆಯಲ್ಲಿರುವ ಈ ವರ್ಷದ ಬಸವ ಸಮಿತಿಯ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀ ಶರಣ ವೀರೇಶ್ ಪಾಟೀಲ್ರವರೇ, ಎಲ್ಲ ಆಹ್ವಾನಿತ ಗಣ್ಯ ವ್ಯಕ್ತಿಗಳೇ, ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ನೀವು ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಕೀರ್ತಿ ನಿಮಗೆ ನಮ್ಮ ದುಬೈನಲ್ಲಿರುವ ಬಸವ ಭಕ್ತರಿಗೆ ನಿರಂತರವಾಗಿ ನಡ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ. ನಿಜವಾಗಲೂ ಕೂಡ ಇದೊಂದು ಸ್ಮರಣೀಯವಾಗಿರುವಂತಹದ್ದು. ಬಸವ ಜಯಂತಿಗೆ ಯಾವ ದಿನ ಅಕ್ಷಯ ತೃತೀಯ ಅನ್ನುವುದು ಬಸವ ಜಯಂತಿಗೆ ಸೀಮಿತವಾ? ನಮ್ಮ ಜನಗಳೆಲ್ಲವೂ ಕೂಡ ಅಕ್ಷಯ ತೃತೀಯ ಅಂದರೆ ಚಿನ್ನ ಪಡ್ಕೊಂಡು ಅದನ್ನು ದಬ್ಬಾಳು ಮಾಡ್ಕೋಬೇಕು ಅನ್ನೋದೇ ಬಹಳ ಹುಚ್ಚಿರುವಂತಹ ಅವರು. ಆದರೆ ಬಸವಣ್ಣನನ್ನು ನಾವು ಆ ರೀತಿಯಲ್ಲಿ ನಾವು ನೋಡೋದಿಲ್ಲ. ನಮ್ಮ ಬದುಕನ್ನು ಡಬ್ಬಲ್ ಮಾಡ್ಕೊಳ್ಳೋದು ಯಾವುದಪ್ಪ ಅಂದರೆ ಅದು ಬಸವ ಜಯಂತಿ ಅಂತಲೇ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಹಾಗೆ ನೀವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಬಸವ ಜಯಂತಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ, ನೀವಷ್ಟೇ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳನ್ನೂ ಕೂಡ ಒಳಗೊಂಡಂತೆ ನೀವೆಲ್ಲ ಯಾವ ಭಾವನೆಯಿಂದ ಅಂದರೆ ಬಸವಣ್ಣವ್ರು ಹೇಳ್ತಾರಲ್ಲ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಹಾಗೆ ಎಲ್ಲರನ್ನೂ ಕೂಡ ನಮ್ಮವರು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಇಲ್ಲಿರುವ ಕನ್ನಡಿಗರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬಸವ ಜಯಂತಿಯನ್ನು ಆಚರಿಸುವಂತಹ ಒಂದು ಆದರ್ಶವನ್ನು ನಿರಂತರವಾಗಿ ನೀವು ನಡೆಸಿಕೊಂಡು ಬರ್ತಾ ಇರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ನಾನಾದರೂ ಈ ದುಬೈಗೆ ಬರ್ತಾ ಇರುವಂಥದ್ದು 2ನೇ ಬಾರಿ. ಮೊದಲು ನಾನು ಬಂದಂಥದ್ದು JSSನ ಪ್ರಥಮ ಶಾಲೆಯ ಉದ್ಘಾಟನೆ ಸಂದರ್ಭದಲ್ಲಿ ಬಂದಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಅಬ್ದುಲ್ ಕಲಾಂರವರು ಬಂದಿದ್ದರು, ಪೂಜ್ಯ ಸುತ್ತೂರು ಬುದ್ಧಿಯವರ ಆಹ್ವಾನದ ಮೇಲೆಗೆ ಆದಿಚುಂಚನಗಿರಿ ಶ್ರೀಗಳವರು ಬಂದಿದ್ದರು, ರವಿಶಂಕರ್ ಅವರು ಬಂದಿದ್ದರು, ಬೇರೆ ಬೇರೆ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ 2ನೇ ಸಾರಿ ಬಂದು ಭಾಗವಹಿಸಿರೋದಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತಾ ಇರುವಂತಹ ಸಂಗತಿಯಾಗಿದೆ. ಇವತ್ತು ಬಸವ ಜಯಂತಿ ಅಂತಂದರೆ ಬಸವಣ್ಣನವರ ಸ್ಮರಣೆ ಮಾಡಿಕೊಳ್ಳುವಂಥ ಕೆಲಸ ಆಗುವಂತಹದ್ದು. ಜಯಂತಿ ಅಂದರೆ ಯಾರದೇ ಆಗಲಿ ಅವರ ಸ್ಮರಣೆಯನ್ನು ಮಾಡುವಂಥದ್ದೇ ಜಯಂತಿ ಅಂತೇಳಿ ಕರೆಸ್ಕೊಳ್ಳುವಂತಹದ್ದು. ಆದರೆ ನಾವು ಜಗತ್ತಿನಲ್ಲಿ ಹುಟ್ಟಿದಂತಹ ಎಲ್ಲ ಜನಗಳ ಜಯಂತಿಯನ್ನು ಕೂಡ ಯಾರೂ ಆಚರಣೆ ಮಾಡೋದಿಲ್ಲ. ಎಷ್ಟೋ ಜನ ಹುಟ್ಟಿದ್ದಾರೆ,
ನಮ್ಮಂತೆ ಅಲ್ಲ ನಿಮ್ಮಂತೆ ಎಲ್ಲರ ಸಹ ಕೋಟಿ ಕೋಟಿ ಜನ ಹುಟ್ಟಿ ಇವತ್ತು ನಮ್ಮೆಲ್ಲರನ್ನ ಅಗಲಿ ಹೋಗಿದ್ದಾರೆ. ಆದರೆ ಅವರೆಲ್ಲರ ಸ್ಮರಣೆಯನ್ನು ಕೂಡ ನಾವು ಯಾವತ್ತೂ ಮಾಡೋದಿಲ್ಲ. ಆದರೆ ಯಾರ ಸ್ಮರಣೆಯನ್ನು ಮಾಡ್ತೇವೆ ಅಂದರೆ, ಯಾರು ತಮ್ಮ ಬದುಕನ್ನು ಸಮಾಜಕ್ಕಾಗಿ ನಾಡಿಗಾಗಿ ಸಮರ್ಪಣೆ ಮಾಡಿಕೊಂಡಿರ್ತಾರೆ, ತಾವು ವಿಶ್ವ ವಿಭೂತಿಗಳಾಗಿ ಬರೆದಿರ್ತಾರೆ, ಈ ಜಗತ್ತಿನಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಬೆಳೆದು ನಾಡಿಗೆ ಸಮಾಜಕ್ಕೆ ಬೆಳಕನ್ನು ಕೊಟ್ಟು ಹೋಗಿರ್ತಾರೆ. ಅಂತಹ ವ್ಯಕ್ತಿಗಳನ್ನು ಮಾತ್ರ ನಾವು ವಿಶ್ವ ವಿಭೂತಿಗಳು, ಮಹಾನ್ ಪುರುಷರು ಅಂತೇಳಿ ಕರೆದು ಅವರ ಜಯಂತಿಯನ್ನು ಆಚರಿಸುವಂತಹ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಪರಂಪರೆಯಲ್ಲಿರುವಂತಹ ಒಂದು ದೊಡ್ಡ ಒಂದು ವ್ಯಕ್ತಿತ್ವ ಅಂತಂದರೆ ಅದು ವಿಶ್ವಗುರು ಬಸವಣ್ಣನವರು ಅಂತೇಳಿ ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಯಾಕೆ ಅಂತಂದರೆ, ಬಸವಣ್ಣನವರು ಯಾವುದೇ ಸಮಾಜಕ್ಕೆ ಸೀಮಿತವಾದಂತಹವರಲ್ಲ, ಯಾವುದೇ ಒಂದು ದೇಶಕ್ಕೂ ಸೀಮಿತವಾದಂತಹ ಅವರಲ್ಲ. ಅವರನ್ನು ನಾವು ಯಾವ ರೀತಿ ಕರಿತಾ ಇದ್ದೇವೆ ಅಂದರೆ, ವಿಶ್ವಜ್ಯೋತಿ, ವಿಶ್ವಗುರು ಬಸವಣ್ಣ ಅಂತೇಳಿ ಹೆಸರಿನಿಂದ ಕರೆಯುವಂಥದ್ದನ್ನು ಕರಿತೀವಿ. ಅದೇ ಬುದ್ಧನನ್ನು ನಾವು ಏಷ್ಯಾದ ಜ್ಯೋತಿ ಅಂತ ಕರೆದರೆ, ಬಸವಣ್ಣನವರನ್ನು ವಿಶ್ವದ ಜ್ಯೋತಿ, ವಿಶ್ವದ ಗುರು ಅನ್ನುವಂತಹ ಭಾವನೆಯೊಂದಿಗೆ ಕರೆಯುವಂಥದ್ದರಿಂದಾಗಿ ಬಸವಣ್ಣ ಕೊಟ್ಟ ವಿಚಾರಗಳು ಅಷ್ಟೇ ಕೇವಲ ನಮಗಾಗಿ ಸೀಮಿತ ಆದಂತಹದ್ದಲ್ಲ, ಇವತ್ತು ನಮ್ಮ ಕರ್ನಾಟಕ ಅಥವಾ ಭಾರತ ದೇಶಕ್ಕೆ ಸೀಮಿತವಾದಂಥದ್ದಲ್ಲ. ಇಡೀ ವಿಶ್ವದ ಪ್ರತಿಯೊಬ್ಬ ಜನಗಳಿಗೂ ಬೇಕಾದಂತಹ ತತ್ವಗಳನ್ನು ಇವತ್ತು ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಆಚರಿಸಿ ತೋರಿಸಿಕೊಟ್ಟು ಹೋಗಿರುವಂತಹ ಅವು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾಗಿರುವಂತಹದ್ದು. ಏಕೆ ಅಂತಂದರೆ, ಇವತ್ತು ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನು ತಮ್ಮ ಆಚರಣೆಯ ಮೂಲಕ ಆಚರಿಸಿ ತೋರಿಸಿರುವಂತಹ ಅವರು ಬಸವಣ್ಣನವರು ಆಗ್ತಾರೆ. ನಮಗೆ ಯಾವುದಪ್ಪ ಕಷ್ಟ ಅಂತಂದರೆ, ಜೀವನದಲ್ಲಿ ನಾವು ಏನಾಗೋದು ಕಷ್ಟ ಅನ್ನುವಂಥ ಪ್ರಶ್ನೆ ಬಂದರೆ, ನಾವು ಸ್ವಾಮಿಗಳಾಗೋದು ಸುಲಭ, ನೀವು ಬೇರೆ ಬೇರೆ ವ್ಯಕ್ತಿಗಳಾಗೋದು ಸುಲಭ, ನೀವು ಡಾಕ್ಟ್ರ್ ಆಗೋದು, ಇಂಜಿನಿಯರ್ ಆಗೋದು, ಬೇರೆಯದಾಗೋದು ಸುಲಭ. ಆದರೆ ಅದರೊಳಗೊಬ್ಬ ಮನುಷ್ಯ ಇರಬೇಕಲ್ಲ, ಆ ಮನುಷ್ಯನಾಗುವಂಥದ್ದು ಇದೆಯಲ್ಲ, ಅದು ಬಹಳ ಕಠಿಣವಾಗಿರುವಂಥದ್ದು. ದ ಮೋಸ್ಟ್ ಡಿಫಿಕಲ್ಟ್ ಆರ್ಟ್ ಈಸ್ ದ ಆರ್ಟ್ ಆಫ್ ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನುವಂತಹ ಒಂದು ಮಾತಿದೆ. ಅಂದರೆ ನಾವೊಬ್ಬ ಒಳ್ಳೆಯ ಮನುಷ್ಯನಾಗುವಂತೆ ಬದುಕುವಂತಹ ಜೀವನ ಸಾಗಿಸಿದ್ರೆ ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು. ಹಾಗೆ ಯಾವ ಕಲೆ ಅತ್ಯಂತ ಕಠಿಣ ಅನ್ನಿಸ್ತಾ ಇದೆಯೋ, ಯಾರು ಇವತ್ತೆಲ್ಲ ಮರೀತಾ ಇದ್ದಾರೋ ಅಂತಹ ಕಲೆಯನ್ನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ಬದುಕಿನ ಆಚರಣೆಯ ಮುಖಾಂತರವಾಗಿ ನಮ್ಮೆಲ್ಲರಿಗೆ ತೋರಿಸಿಕೊಟ್ಟಿರುವಂತಹ ಅವರು ವಿಶ್ವಗುರು ಬಸವಣ್ಣನವರಾಗಿರುವಂತಹ ಅವರನ್ನು ಕುರಿತು ಜನಪದದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಉಣ ಕಲಿಸಿದ ಬಸವ ಅನ್ನುವ ಮಾತನ್ನು ಹೇಳುವುದರ ಮುಖಾಂತರವಾಗಿ ಮನುಷ್ಯ ಹೇಗೆ ಬದುಕಬೇಕು ಅನ್ನುವಂತಹ ರೀತಿಯ ನೀತಿಗಳನ್ನೆಲ್ಲವನ್ನು ಕೂಡ ಕಲಿಸಿಕೊಟ್ಟಿರುವಂತಹ ಅವರು ಬಸವಣ್ಣವರಾಗಿದ್ದಾರೆ. ಅವರ ಚಿಂತನೆಗಳನ್ನು ನಾವು ನೋಡೋದರ ಮುಖಾಂತರವಾಗಿ ನಾವು ಅವರನ್ನು ಕರಿತಾ ಇದ್ದೀವಿ. ಇವತ್ತು ಅವರು ಬಾಗೇವಾಡಿಯಲ್ಲಿ ಹುಟ್ಟಿದ್ರು, ಮಾದರಸ ಮಾತುಲಾಂಬಿಕೆ ಅವರ ಮಗನಾಗಿದ್ದರು, ಹೀಗೆಲ್ಲ ಮಂತ್ರಿಗಳಾಗಿದ್ದರು, ಮಹಾಮಂತ್ರಿಗಳಾಗಿದ್ದರು, ಎಲ್ಲವನ್ನು ಒಪ್ಕೊಳ್ತೀವಿ. ಆದರೆ ಬಸವಣ್ಣನವ್ರ ಕೇಳಿದಾಗ ಹೇಳ್ತಾರೆ, ನೀನು ಯಾರಪ್ಪ ಅಂತಂದರೆ, ಮಾವಿನಕಾಯಿಯೊಳಗೆ ಒಂದು ಎಕ್ಕೆ ಕಾಯಿ ನಾನು ಅಂತ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ಮಗನ ದಾಸಿಯ ಮಗನು, ಡೊಹಾರ ಕಕ್ಕಯ್ಯನ ಮಗನ ದಾಸಿಯ ಮಗಳು, ಬೆರಣಿ ಆಯಲಿ ಹೋಗಿ ಇಬ್ಬರ ಸಂಗಮ ಮಾಡಿ ಹುಟ್ಟಿದ ಮಗ ನಾನು ಅನ್ನುವ ಮುಖಾಂತರವಾಗಿ ಯಾವ ಜನಗಳಿಗೆ ವಂಚಿತರಾಗಿರ್ತಾರೆ, ಯಾರ ತುಳಿತಕ್ಕೆ ಒಳಗಾಗಿರ್ತಾರೆ, ಯಾರು ಎಲ್ಲದಕ್ಕಿಂತಲೂ ಕೂಡ ಅನಿಷ್ಟವಾಗಿ ಬದುಕ್ತಾ ಇರ್ತಾರೆ, ಅವರಿಗೆ ಬದುಕಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳುವಂಥ ಕೆಲಸ ಮಾಡಿದಾರೆಲ್ಲ, ಅದಕ್ಕಿಂತ ದೊಡ್ಡ ಮಹಾನ್ ಕೆಲಸವನ್ನು ಜಗತ್ತಿನಲ್ಲಿ ಯಾರೂ ಮಾಡೋದಕ್ಕೆ ಸಾಧ್ಯ ಆಗದಿರುವಂಥ ಕೆಲಸವನ್ನು ಬಸವಣ್ಣನವರು ಮಾಡಿರುವಂತಹ ಬಸವಣ್ಣನವರ ಜೀವನವನ್ನು ಕುರಿತು 4 ಹಂತಗಳನ್ನು ಕುರಿತು ಹೇಳಿದ್ದಾರೆ. ಬಸವಣ್ಣನವರ ಬದುಕಿನಲ್ಲಿ ಅವರು ಮನೆ ಬಿಟ್ಟು ಹೋದಂತಹ ಸಂದರ್ಭ, ಅವರಿಗೆ ಜನಿವಾರ ಹಾಕಬೇಕಾಗಿರುವಂತಹ 8ನೇ ವಯಸ್ಸಿನಲ್ಲಿ ಅವರ ಸಂಪ್ರದಾಯದ ಪ್ರಕಾರವಾಗಿ ಅವರಿಗೆ ಆ ಒಂದು ಜನಿವಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಅವರ ಪ್ರಶ್ನೆ ಅಂದೇ ಅವರು ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಡುವಂತಹ ಬೀಜ ಆ ಮೊಳಕೆ ಹೊಡೆದಿದ್ದು ಆ ಬಾಲ್ಯದಲ್ಲಿ ಅವರಿಗೆ ಮೂಡಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು. ಆ ಕಾಲದಲ್ಲಿ ಅವರು ಯಾರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇಲ್ಲದಂತಹ ಸಂದರ್ಭದಲ್ಲಿ ಅವರೇನು ಪ್ರಶ್ನೆ ಮಾಡ್ತಾರೆ ಅಂದರೆ, ನನ್ನ ಅಕ್ಕನ ಆಗಮನಿಗೆ ಹಾಕದೇ ಇರುವಂತಹ ಜನಿವಾರವನ್ನು ನನಗೆ ಹಾಕ್ತೀರಿ ಎನ್ನುವಂಥ ಪ್ರಶ್ನೆಯನ್ನು ಮಾಡೋದರ ಮುಖಾಂತರವಾಗಿ ತಾನು ಅದನ್ನು ಧಿಕ್ಕರಿಸಿ ಮನೆಯನ್ನು ಬಿಟ್ಟು ಹೋಗ್ತಾರಲ್ಲ, ಅದು ಬಸವಣ್ಣನವರೊಂದು ಅದ್ಭುತವಾದಂತಹ ಒಂದು ರಂಗಸ್ಥಳ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಆನಂತರ ಅಲ್ಲಿಂದ ಅವರು 26ನೇ ವಯಸ್ಸಿನಲ್ಲಿ ಒಬ್ಬ ಅರ್ಥ ಮಂತ್ರಿಗಳಾಗ್ತಾರೆ. ಅರ್ಥ ಮಂತ್ರಿಗಳಾಗುವಂಥ 26ನೇ ವಯಸ್ಸಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಆ ಸಂದರ್ಭ ಇದೆಯಲ್ಲ, ಅದು ಕೂಡ ಅವರ ಬದುಕಿನ ಒಂದು ಅದ್ಭುತವಾದ ರಂಗಸ್ಥಳ. ಕೇವಲ 36 ವರ್ಷದ ವಯಸ್ಸಿನಲ್ಲಿಯೇ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ನಿಲ್ಲುವಂತಹವರು ಆಗ್ತಾರಲ್ಲ, ಅದೊಂದು ಅದ್ಭುತವಾದ ರಂಗಸ್ಥಳ ಬಸವಣ್ಣನವರದು. ಅಷ್ಟೇ ಅಲ್ಲ, ತಾನು ಉತ್ತಮನಾಗಿ ಹುಟ್ಟಿ ಅತ್ಯಂತ ಕಠಿಣವಾಗಿ ಬದುಕುತ್ತಾ ಇರುವಂತಹವರ ಬದುಕಿಗಾಗಿ
ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡ್ರಲ್ಲ, ಅದೊಂದು ಅದ್ಭುತವಾದ ರಂಗಸ್ಥಳ. ಹಾಗೆ ಬಸವಣ್ಣನವರ ಜೀವನ ಅಂತಂದರೆ ಇಂಥ ಅದ್ಭುತವಾದ ರಂಗಸ್ಥಳವೇ ಬಸವಣ್ಣನವರ ಜೀವನದ ಘಟನೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಕಲಬುರಗಿಯವರು ಒಂದು ಮಾತನ್ನು ಹೇಳ್ತಾರೆ, ಬಸವಣ್ಣನವರ ಜೀವನ ಘಟನೆಗಳನ್ನು ಕುರಿತು ಹೇಗಪ್ಪ, ಇದನ್ನೇ ಕುರಿತು ಹೇಳಿರುವಂತಹ ಅವರು, ಬಸವಣ್ಣನವರು ಕರ್ಮದಿಂದ ಧರ್ಮಕ್ಕೆ ಬಂದರು, ಅಂಗದಿಂದ ಲಿಂಗವಾದರು, ಲಿಂಗದಿಂದ ಜಂಗಮವಾದರು ಅನ್ನುವಂತಹ ಮಾತನ್ನು ಎಂ ಕಲಬುರಗಿಯವರು ಬಹಳ ಸರಳವಾಗಿ 4-3 ಮಾತುಗಳಲ್ಲಿ ತಿಳಿಸಿರುವಂತಹ ಅವರು ಸೂತ್ರದ ರೂಪಗಳಲ್ಲಿ ಅವರು ಕೊಟ್ಟಿದ್ದಾರೆ. ಕರ್ಮದಿಂದ ಧರ್ಮಕ್ಕೆ ಬಂದರು, ಅವಾಗಿದ್ದರು ಕರ್ಮದ ಬಲೆಯೊಳಗೆ ಸಿಕ್ಕಿ ಹೋಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ಬಿಡಿಸಿಕೊಂಡು ಧರ್ಮ ಮಾರ್ಗಕ್ಕೆ ಬಂದು ಕೂಡಲ ಸಂಗಮದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅಲ್ಲಿಂದ ಅಂಗದಿಂದ ಲಿಂಗವಾಗ್ತಾರೆ, ಮುಂದೆ ಲಿಂಗದಿಂದ ಮುಂದಕ್ಕೆ ಜಂಗಮವಾಗಿ ತಮ್ಮ ಬದುಕನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಬಹಳ ಸರಳವಾಗಿ ಕಲಬುರಗಿಯವರು ತಿಳಿಸಿರುವಂತಹ ಅವರು. ಬಸವಣ್ಣನವರನ್ನು ನೋಡಿದಾಗ ಇವತ್ತು ಅನೇಕ ಚಿಂತಕರಿದ್ದಾರೆ, ಧರ್ಮಕ್ಕಾಗಿ ಅರ್ಪಣೆ ಮಾಡ್ಕೊಂಡವರಿದ್ದಾರೆ, ರಾಜಕೀಯ ಕ್ಷೇತ್ರಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಾರೆ. ಆದರೆ ಸಮಗ್ರವಾಗಿ ಇವೆಲ್ಲವನ್ನು ಒಳಗೊಂಡಂತಹ ಒಬ್ಬ ವ್ಯಕ್ತಿ ಅಂತಂದರೆ ಅದು ಬಸವಣ್ಣನವರಾಗಿ ಕಾಣುವಂತಹ ಅವರು. ಇವತ್ತು ನೋಡಿ, ನಾವು ಹೇಳ್ತೀವಿ, ಇವತ್ತು ಆರ್ಥಿಕ ಮಹಾಪುರುಷರು ಅಂತ ಕರಿತೇವೆ, ಸಾಹಿತ್ಯಿಕ ಮಹಾಪುರುಷರು ಅಂತ ಕರಿತೇವೆ, ಅಥವಾ ಧಾರ್ಮಿಕ ಮಹಾಪುರುಷರು ಅಂತ ಕರಿತೇವೆ. ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಸಾಹಿತ್ಯಕ್ಕೆ ಸೀಮಿತ ಆಗ್ತಾರೆ, ಧರ್ಮಕ್ಕೆ ಸೀಮಿತ ಆಗ್ತಾರೆ, ಕೆಲವರು ಆರ್ಥಿಕ ಕ್ಷೇತ್ರಕ್ಕೆ ಸೀಮಿತ ಆಗ್ತಾರೆ. ಆದರೆ ಬಸವಣ್ಣನವರು ಇವೆಲ್ಲವನ್ನು ಒಳಗೊಂಡಂತೆ ಅವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಸಾಹಿತ್ಯಿಕ ಎಲ್ಲ ಮಹಾಪುರುಷರಾಗುವಂಥ ಮಹೋನ್ನತ ವ್ಯಕ್ತಿತ್ವ ಅದು ಬಸವಣ್ಣನವರೊಬ್ಬರಲ್ಲೇ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಬಸವಣ್ಣನವರ ಚಿಂತನೆಗಳನ್ನು ಕುರಿತು ನೀವೆಲ್ಲ ಬಸವ ಸಮಿತಿಯವರು ಎಲ್ಲ ಕಡೆ ಅದನ್ನು ಚಿಂತನೆ ಮಾಡುವಂಥ ಕೆಲಸವನ್ನು ಅದು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಇವತ್ತು ಬಸವಣ್ಣನವರ ತತ್ವಗಳು ಇಂದಿಗೂ ಪ್ರಸ್ತುತ ಆಗ್ತವೆ ಅಂತಂದರೆ, ಬಹಳ ಒಂದು ಚಿಂತನೆ ಮಾಡಬೇಕಾಗಿರುವಂಥದ್ದು. ನಾವೆಲ್ಲರೂ ಕೂಡ 2 ಪ್ರಸಂಗವನ್ನು ನಿಮ್ಗೆ ಹೇಳಬೇಕಾಗಿರುವಂಥದ್ದು. ಏಕೆ ಅಂತಂದರೆ, ಗಾಂಧೀಜಿಯವರ ಒಂದು ಕನಸು ಕಾಣ್ತಾರೆ, ರವೀಂದ್ರನಾಥ್ ಠಾಗೂರ್ ಅವರು ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ಇಂತಹ ಸ್ವಾತಂತ್ರ್ಯದ ಸ್ವರ್ಗ ಬೇಕು ನನಗೆ ಅಂತೇಳಿ ಭಾವಿಸ್ತಾರೆ. ಈ ಎರಡನ್ನೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣನವರು ಜಾರಿಗೊಳಿಸುವುದರ ಮುಖಾಂತರ ಅದನ್ನು ಸಾಕಾರಗೊಳಿಸಿದಂಥ ಕೆಲಸವನ್ನು ಅವರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಸ್ವತಂತ್ರ ತಂದು ಕೊಟ್ಟರೂ ಕೂಡ ಅವ್ರಿಗೆ ಇನ್ನೂ ಕೂಡ ನನ್ನ ದೇಶ ಇನ್ನೂ ಉದ್ಧಾರ ಆಗಬೇಕು, ಬೆಳವಣಿಗೆ ಆಗಬೇಕು, ನಮ್ಮ ದೇಶ ಯಾವಾಗ ಉದ್ಧಾರ ಆಗ್ತದೆ ಎನ್ನುವಂಥ ಚಿಂತನೆಯನ್ನು ಅವ್ರು ಮಾಡ್ಕೊಳ್ತಾ ಇದ್ರು. ಅವ್ರ ಕನಸನ್ನು ಕಾಣ್ತಾ ಇದ್ರು. ನನ್ನ ಕನಸಿನ ಭಾರತ ಹೀಗಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಇಟ್ ಈಸ್ ಪಾಸಿಬಲ್. ಅವ್ರು ಹೇಳ್ತಾ ಇದ್ದಂಥ ಮಾತುಗಳು ಅಂತಂದರೆ, ನನಗೆ ಬಡವರು ಕೂಡ ಈ ದೇಶವನ್ನು ಪ್ರೀತಿಸುವಂತಹವ್ರು ಆಗಬೇಕಾಗಿರುವಂತಹವರು. ಅಂದರೆ ಐ ಶಲ್ ವರ್ಕ್ ಫಾರ್ ಇಂಡಿಯಾ ವೇರ್ ದ ಪೂರೆಸ್ಟ್ ಶೆಲ್ ಫೀಲ್ ದಟ್ ಇಟ್ ಈಸ್ ದೇರ್ ಕಂಟ್ರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ದೇರ್ ಶೆಲ್ ಬಿ ನೋ ಹೈ ಕ್ಲಾಸ್ ಆರ್ ಲೋ ಕ್ಲಾಸ್ ಪೀಪಲ್ ಅನ್ನುವಂತಹ ಮಾತನ್ನು ಹೇಳಿದರು. ದೇರ್ ಶೆಲ್ ಬಿ ನೋ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಆ್ಯಂಡ್ ಗುಡ್ ಡ್ರಿಂಕ್ಸ್ ಇವೆಲ್ಲ ಇರಬಾರ್ದು ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಅದಷ್ಟು ವುಮೆನ್ಸ್ ಈಕ್ವಲಿ ರೈಟ್ಸ್, ಏನು ಮನುಷ್ಯನಿಗೆ ಗಂಡಸರಿಗೆ ಎಷ್ಟು ಅವಕಾಶಗಳಿದೆಯೋ ಹೆಣ್ಣು ಮಕ್ಕಳಿಗೂ ಅಷ್ಟೇ ಸಮಾನವಾದಂಥ ಅವಕಾಶಗಳಿರಬೇಕು. ಇಂಥ ಭಾರತದ ಕನಸನ್ನು ನಾನು ಕಾಣ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದಂತಹ ಅವರು. ಅದನ್ನು ನೋಡಿದಾಗ ನಾವು ಇವತ್ತು ಬಸವಣ್ಣನವರ ಬದುಕಿನಲ್ಲಿ ಏನು ಗಾಂಧೀಜಿಯವರ ಕಂಡ ಕನಸಿದೆಯಲ್ಲ, ಅದನ್ನು ನನಸು ಮಾಡುವಂಥ ಕೆಲಸವನ್ನು ಬಸವಣ್ಣನವರು 12ನೇ ಶತಮಾನದಲ್ಲೇ ಮಾಡಿದಂತಹವರು ಆಗಿದ್ದಾರೆ. ಅದರ ಜೊತೆಗೆ ನಾವು ರವೀಂದ್ರನಾಥ್ ಟ್ಯಾಗೂರ್ ಅವರ ನೀವು ಗೀತಾಂಜಲಿಯ ಪದ್ಯವನ್ನು ನೀವೆಲ್ಲ ಓದಿರುವಂತಹ ಅವರೊಂದು ಪ್ರಶ್ನೆಯನ್ನು ಮಾಡ್ಕೊಂಡು ಹೋಗ್ತಾರೆ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ನಾಲೆಜ್ ಈಸ್ ಫ್ರೀ, ವೇರ್ ದ ವರ್ಡ್ ಹ್ಯಾಸ್ ನಾಟ್ ಬಿನ್ ಬ್ರೋಕನ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್, where words come out from the depth of truth, where stressless teaches its arms towards perfection, where the clear streams of reasons has not lost its way into the dreary desert sand of bad habits, where the mind is lead forward by thee into ever widening thoughts and actions into that heaven of freedom, my father let my country awake ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಅವ್ರು ಹೇಳುವಂತಹ ಮಾತು ಸರಳವಾಗಿ, ಮನವೆಲ್ಲಿ ನಿರ್ಭಯವೋ, ಶಿರವೆಲ್ಲಿ ಎತ್ತಿ ನಿಂತಿಹದು, ಎಲ್ಲಿ ಜ್ಞಾನಜರಿ ಮುಕ್ತವಾಗಿಹದು, ಸಂಕುಚಿತ ಮನೆಗೋಡೆಗಳಲ್ಲಿ ಲೋಕವನ್ನು ಛಿದ್ರಿಸಿ ಒಡೆಯದಿಹದು, ಮಾತೆಲ್ಲಿ ಸತ್ಯದಾಳದಿಂದ ಹೊರಹೊಮ್ಮುತ್ತಿಹದು, ಅವಿಶ್ರಾಂತ ದುಡಿಮೆಯಲ್ಲಿ ಪೂರ್ಣತೆಯೆಡೆಗೆ ಕೈಚಾಚಿ ಸತತ ದುಡಿಯುತ್ತಿಹದು, ಎಲ್ಲಿ ಜಡ ರೂಢಿ ಎಂಬ ನಿರ್ಜೀವ ಮರಳು ಗಾಡಿನಲ್ಲಿ ನಿರ್ಮಲ ವಿಚಾರಧಾರೆ ದಾರಿ ತಪ್ಪದಿಹದು, ಸತತ ಅರಳುವ ಜ್ಞಾನ ಕರ್ಮಗಳೆಡೆಗೆ ಮನವ ನೀನೇ ಸತತ ನಡೆಸುತ್ತೀಯೋ, ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ನನ್ನ ತಂದೆಯೇ ನನ್ನ ಈ ನಾಡು ಎಚ್ಚರಗೊಳ್ಳಲಿ ಎನ್ನುವ ಮಾತನ್ನು ಕೇಳ್ತಾರೆ. ಅಂದರೆ ಈ ಮಾತುಗಳೆಲ್ಲವನ್ನೂ ಕೂಡ ನೋಡಿದಾಗ 20ನೇ ಶತಮಾನ 19-20ನೇ ಶತಮಾನದಲ್ಲಿ ಕಂಡಂತಹ ಗಾಂಧೀಜಿಯವರ ಕನಸಾಗಲಿ,
ರವೀಂದ್ರನಾಥ್ ಟಾಗೋರ್ ಅವರು ಹೇಳಿರುವಂತಹ ಸ್ವಾತಂತ್ರ್ಯದ ಈ ಸ್ವರ್ಗ ನನಗೆ ಬೇಕು ಅನ್ನುವಂತಹ ಮಾತಾಗಲಿ, ಇದನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರು ಸಹಜವಾಗಿಯೇ ಬದುಕಿನಲ್ಲಿ ಆಚರಿಸಿ ಪ್ರತಿಯೊಬ್ಬರಲ್ಲೂ ಇದನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರಲ್ಲ. ಇವತ್ತು ಬಸವಣ್ಣನವರು ಇವರೆಲ್ಲರಿಗಿಂತ ಹೆಚ್ಚಿನದಾಗಿ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಚಿಂತಿಸಬೇಕಾಗಿರುವಂತಹ ಕ್ಷಣಗಳಾಗಿರುವಂತಹದ್ದು. ಹರ್ಡೇಕರ್ ಮಂಜಪ್ಪನವರು ಈ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ಅವರ ಜೊತೆಗೆ ಧಾರವಾಡದ ಮೃತ್ಯುಂಜಯಪ್ಪಗಳು, ಅದರ ಜೊತೆಗೆ ವಚನ ಸಾಹಿತ್ಯವನ್ನು ನಮಗೆ ಬೆಳಕಿಗೆ ಕೊಟ್ಟಂತಹ ಪಾಗು ಹಳಕಟ್ಟಿಯವರು, ಈ ಮೂವರನ್ನು ಕೂಡ ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕಾಗಿರುವಂತಹದ್ದು ಬಸವ ಜಯಂತಿಯ ಸಂದರ್ಭದಲ್ಲಿ. ಇವತ್ತೇನಾದರೂ ನಮಗೆ ಕನ್ನಡ ಸಾಹಿತ್ಯದ ಈ ಒಂದು ಶ್ರೀಮಂತವಾದಂತಹ ವಚನ ಸಾಹಿತ್ಯ ನಮ್ಮಲ್ಲಿದೆ ಅಂತಂದರೆ ಅದು ಪಾಗು ಹಳಕಟ್ಟಿಯವರ ತ್ಯಾಗ, ಸೇವೆ, ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದರ ಫಲವಾಗಿ ನಮಗೆ ಅದು ಲಭ್ಯವಾಗಿರುವಂತಹದ್ದು. ಅದೇ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡಿದಂಥ ಮಹಾನುಭಾವರು ಅಂತಂದರೆ ಅದೇ ಹರ್ಡೇಕರ್ ಮಂಜಪ್ಪನವರು ಹಾಗೂ ಧಾರವಾಡದ ಮುರುಘಾಮಠದ ಮೃತ್ಯುಂಜಯಪ್ಪಗಳು ಇಬ್ಬರೂ ಕೂಡಿ ಈ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ಅವರು. ಯಾಕೆ ಅವರನ್ನು ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ, ಹರ್ಡೇಕರ್ ಮಂಜಪ್ಪನವರು ಬಸವ ಜಯಂತಿ ಆಚರಿಸುವಂತಹ ಸಂದರ್ಭವನ್ನು ಕಳಿಸ್ಕೊಡೋದಕ್ಕಿಂತಲೂ ಕೂಡ ಅವರಿಗೆ ಹೇಗೆ ಪ್ರೇರಣೆ ಆಯಿತು ಅನ್ನೋದಕ್ಕೆ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಈ ಒಂದು ಬಸವಣ್ಣನವರ ತತ್ವಗಳನ್ನು ಪರಿಚಯಿಸುವಂಥ ಕೆಲಸವನ್ನು 1924ರಲ್ಲಿ ಬೆಳಗಾವಿನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹರ್ಡೇಕರ್ ಮಂಜಪ್ಪನವರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಅದೊಂದೇ ಅಧಿವೇಶನದಲ್ಲಿ, ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದಂತಹ ಅವರು. ಮತ್ತಾವ ಕಾಂಗ್ರೆಸ್ ಅಧಿವೇಶನದಲ್ಲೂ ಕೂಡ ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿರಲಿಲ್ಲ. ಅದೊಂದರಲ್ಲಿ, ಅದು ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅದಕ್ಕೆ 100 ವರ್ಷ ಅಂತೇಳಿ ಏನು ಆಚರಣೆಯನ್ನು ಕೂಡ ಮಾಡಿದಂತಹ ಅವರ ಮೊನ್ನೆ ಆಯಿತು. ಅಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಧ್ಯಾಹ್ನ ಎಲ್ಲ ಶಿಬಿರಗಳಿಗೆ ಹೋಗ್ತಾ ಇರ್ತಾರೆ. ಶಿಬಿರದಲ್ಲಿ ಎಲ್ಲರೂ ಕೂಡ ಯಾವ್ಯಾವ ಶಿಬಿರ, ಈಗ ನಮ್ಮ ಕರ್ನಾಟಕದ ಒಂದು ಶಿಬಿರ ಇರ್ತದೆ, ಅಥವಾ ಬಿಹಾರದ್ದು ಬೇರೆ ಬೇರೆ ರಾಜ್ಯಗಳ ಶಿಬಿರ ಇರ್ತದೆ. ಹಾಗೆ ನಮ್ಮ ಕನ್ನಡಿಗರ ಶಿಬಿರಕ್ಕೆ ಬರ್ತಾರೆ. ಆ ಶಿಬಿರದಲ್ಲಿ ಬಂದಾಗ ತಾನೇ ಆಗ ಊಟ ಮುಗಿದಿರ್ತದೆ. ಆ ಜಾಗ ಹೇಗಿರ್ತದಪ್ಪ ಅಂತ, ಊಟ ಮಾಡಿಲ್ವೇನೋ ಅನ್ನುವಂಥ ಸ್ಥಳ ಜಾಗ ಇರ್ತದೆ. ಆಗ ನೋಡಿದಂತಹ ಅವರು ಕೇಳ್ತಾರೆ ಮಹಾತ್ಮ ಗಾಂಧೀಜಿಯವರು, ಏನು ಇಷ್ಟು ಚೆನ್ನಾಗಿದೆಯಲ್ಲ, ಊಟ ಆಗಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಈಗ ತಾನೇ ಊಟ ಮುಗಿದಿದೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾವ್ದ್ರಿಂದ ನಾಯಕರು ಅಂತ ಕೇಳ್ತಾರೆ. ಆಗ ಯಾರು ನಾಯಕರು ಅಂತ ಕರೆದಾಗ ಹರ್ಡೇಕರ್ ಮಂಜಪ್ಪನವ್ರನ್ನ ಕರೆಸ್ತಾರೆ. ಬಂದು ಅವರು ನಾವು ಅಂತ ಹೇಳ್ತಾರೆ. ಆಗ ಹರ್ಡೇಕರ್ ಮಂಜಪ್ಪನವರು, ಏನು ಇಷ್ಟು ಚೆನ್ನಾಗಿದೆಯಲ್ಲ, ಊಟ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಒಂದು ಸ್ವಲ್ಪನೂ ಚೆಲ್ಲಿಲ್ವಲ್ಲ ಅಂತ ಪ್ರಶ್ನೆ ಮಾಡಿ ಕೇಳ್ತಾರೆ. ಆಗ ಹರ್ಡೇಕರ್ ಮಂಜಪ್ಪನವ್ರು ಹೇಳಿದಂಥ ಒಂದು ಮಾತು ಅಂತಂದರೆ, ಮಹಾಸ್ವಾಮಿ, ಇದು ನಾನು ಕಲಿಸಿದ್ದಲ್ಲ, ನನಗೆ ಬಸವಣ್ಣನವರೇ 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿರುವಂಥದ್ದನ್ನು ನಾನು ಇಲ್ಲಿ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರಿಗೆ ಕಲಿಸಿಕೊಟ್ಟಂತಹ ಅವರು. ಹಾಗೆ ಇವತ್ತು ಬಸವಣ್ಣನವರ ಜಯಂತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹರ್ಡೇಕರ್ ಮಂಜಪ್ಪನವರು ಇರ್ಬೋದು, ಅಂತಹ ಮಹಾನುಭಾವರನ್ನು ನಾವು ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂತಹದ್ದು. ಇವತ್ತು ಬಸವಣ್ಣನವರ ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹದ್ದು. ನಾನು, ನೀನು, ಅವರು, ಇವರು ಅನ್ನುವ ಪ್ರಶ್ನೆಯಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಸವಣ್ಣನವರ ಚಿಂತನೆಗಳನ್ನು ತಮ್ಮ ಬದುಕಿನಲ್ಲಿ ಆಚರಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿರುವಂತಹದ್ದು. ಬಸವಣ್ಣನವರ ಮಾತುಗಳನ್ನು ನೀವೆಲ್ಲರೂ ಕೂಡ ಅವರ ವಚನಗಳ ಮೂಲಕ ತಿಳಿಸಿಕೊಂಡಿರುವಂತಹ ಅವರು. ಬಸವಣ್ಣನವರು ಅವರ ವಚನಗಳಲ್ಲಿ ಎಷ್ಟು ಸರಳವಾಗಿ ನಮಗೆ ಯಾವ್ಯಾವುದಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಅವರು ಸರಳವಾಗಿ ನಮಗೆ ತಿಳಿಸಿದ್ದಾರೆ. ನೋಡಿ, ಮರ್ತ್ಯಕ್ಕೆ ನಾವು ಬಹಳಷ್ಟು ಒತ್ತನ್ನು ಕೊಡಬೇಕಾಗಿರುವಂಥದ್ದು. ಅದು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ಈ ಲೋಕ ಯಾವುದೋ ಸುಮ್ಮನೆ ಬಂದಿದ್ದೇವೆ, ಬೇರೆ ಲೋಕದಲ್ಲಿ ನಮಗೆ ಬೇಕೇ ಇದೆ ಎನ್ನುವಂತಹ ಪ್ರಶ್ನೆ ಬರ್ತಾ ಇರ್ತದೆ. ಆದರೆ ಅವರು ಈ ಮರ್ತ್ಯದಲ್ಲಿ ಬದುಕುವಂತಹ ರೀತಿಯನ್ನು ಮೊದಲು ಕಲಿಸಿಕೊಡುವಂತಹ ಅವ್ರು ಹೇಳುವಂತಹ ಮಾತು, ಇಲ್ಲಿ ಬದುಕು, ಇಲ್ಲಿ ಸಲ್ಲುವಂತಹ ಜೀವನವನ್ನು ಸಾಗಿಸು, ಅವಾಗ ಎಲ್ಲೆಲ್ಲೂ ಸಲ್ಲುವಂತಹ ಜೀವನ ಆಗ್ತದೆ ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರು. ನಾವು ಈ ಮರ್ತ್ಯಲೋಕ ಅನ್ನುವಂಥದ್ದೊಂದು ಕಮ್ಮಟ. ಇದು ಈ ಕಮ್ಮಟದೊಳಗೆ ಎಷ್ಟೊಕ್ಕ ನಾಣ್ಯಗಳಾಗಿ ಬದುಕಿದರೆ ಅದು ನೀವು ಎಲ್ಲೆಲ್ಲೋ ಬದುಕುವಂತಹ ನಾಣ್ಯಗಳಾಗಿ, ಚಲಾವಣೆಯ ನಾಣ್ಯಗಳಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತಹ ಮಾತನ್ನು ಬಹಳ ಸರಳವಾದ ವಚನಗಳ ಮೂಲಕ ಅವರು ತರಿಸಿಕೊಟ್ಟಿರುವಂತಹ ಅವರು. ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ದೇಶದಲ್ಲಿ ಈ ಸಂಸ್ಕೃತಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಿದೇಶ ಸಂಸ್ಕೃತಿಯಲ್ಲಿ ನಾವು ಇವತ್ತು ಹೇಗೆ ಬಸವಣ್ಣನವರ ತತ್ವಗಳನ್ನು ಬದುಕಿನಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿರ್ಬೋದು, ನಾನು ಮೊನ್ನೆ ತಾನೇ ಒಮನ್ ದೇಶಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ಜನಗಳು ಹೇಗೆ ಮಾತನಾಡ್ತಾರೆ, ಅವರ ರೀತಿ ನೀತಿ ಹೇಗಿದೆ ಅಂದರೆ ನನಗನ್ನಿಸ್ತಾ ಇತ್ತು, ನಾವೆಲ್ಲ ಬಸವಣ್ಣನವರ ವಚನ ಭಾಷಣಕ್ಕೆ, ಮಾತಾಡೋದಕ್ಕೆ, ಬರವಣಿಗೆಗೆ, ಬದುಕಕ್ಕೆ ಅಲ್ಲ ಅದಕ್ಕೆ ಉಪಯೋಗಿಸ್ತಾ ಇದ್ದೇವೆ ಹೊರತು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ವೇನೋ ಅನ್ನಿಸ್ತಾ ಇತ್ತು. ಅಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರು ಹೇಗೆ ಮೃದುವಾಗಿ, ಸರಳವಾಗಿ ಪ್ರತಿಯೊಬ್ಬರನ್ನ ಗೌರವದಿಂದ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವನು ಪೊಲೀಸ್ನವ್ರು ಬಂದು ಕೂಡ
ತಪ್ಪು ಮಾಡಿದರೆ ಫಸ್ಟ್ ನಿನಗೆ ನಮ್ಮಲ್ಲದಂಗೆ ಪೊಲೀಸರು ಮಾತನಾಡಿಸೋದಿಲ್ಲ. ಅವ್ರು ಹೇಗೆ ಮಾತನಾಡ್ತೀನಪ್ಪ, ಚೆನ್ನಾಗಿದೆಯಾ, ಒಳ್ಳೇದಾ, ಊಟ ಆಯಿತಾ, ಆರೋಗ್ಯನ, ನಿನ್ನ ಮನೆಯಲ್ಲಿ ಚೆನ್ನಾಗಿದ್ದಾರಾ, ಎಲ್ಲ ಚೆನ್ನಾಗಿದ್ದಾರೆ, ನೀನು ತಪ್ಪು ಮಾಡಿದ್ಯಾ, ಫೈನ್ ಕೊಡು, ಅಷ್ಟೇ ಕೇಳ್ತಾರೆ ಅವರು. ಮೊದಲು ನಿನಗೆ ಫೈನ್, ನಮ್ಮ ದೇಶದಲ್ಲಿ ಹಂಗಲ್ಲ, ನಿಮಗೆ ನೀನು ತಪ್ಪು ಮಾಡಿದ್ಯಾ ಮೊದಲು ಫೈನ್ ಕೊಡು ಅಂತ ಕೇಳ್ತಾರೆ. ಆದರೆ ಬಸವಣ್ಣವ್ರು ಕಲಿಸ್ಕೊಟ್ಟು ನೋಡಿ, ಏನು ಬಂದಿರಿ ಹದಿಲ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋದೆ, ಉಳ್ಳಿರೆಂದರೆ ನೆಲ ಕುಳಿಯುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಮನೆ ಕೂಡಲ ಸಂಗಮ ದೇವ. ಅವ್ರು ಅವತ್ತೇ ಹೇಳಿದ್ರು, ಇನ್ನೊಬ್ಬರನ್ನ ಹೇಗೆ ಮಾತನಾಡಿಸ್ಬೇಕು ಅಂತೇಳಿ. ಪೂರ್ವಭಾವಿಯಾಗಿ ಅವರು ಮಾತನಾಡಿಸೋದಕ್ಕೆ ಮುಂದೆ ನಾವೇ ಮಾತನಾಡಿಸ್ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಇವತ್ತು ಮರೆತು ಇನ್ನೊಬ್ಬನ ಮಾತನಾಡಿಸೋದಕ್ಕೂ ನಾವು ಬಿಂಕವನ್ನು ತೋರಿಸುವಂತಹ, ಹಿಂದೆ ಜರಿಯುವಂತಹ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇರುವಂತಹ ಅವರಾಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅನೇಕ ವಚನಗಳನ್ನು ನೀವು ಬದುಕಿನಲ್ಲಿ ನೋಡ್ತಾ ಇರೋದಕ್ಕೆ ಸಾಧ್ಯ ಆಗುವಂಥದ್ದು. ಬಸವಣ್ಣನವರ ಒಂದು ಮಾತಿದೆ, ನಾವಿವತ್ತು ಬಸವಣ್ಣನವರು ಅಂತಂದು ಏನು ತಿಳ್ಕೊಳ್ಬೇಕು ಅಂದರೆ, ವ್ಯಕ್ತಿಗತವಾಗಿ ಬಸವಣ್ಣ ಅಂತ ಇದ್ದರೂ ಕೂಡ ನಾವು ತಾತ್ವಿಕವಾಗಿ ಬಸವಣ್ಣ ಅಂದರೆ ಒಂದು ಬೆಳಕು ಅಂತ ತಿಳ್ಕೊಬೇಕು. ಬಸವಣ್ಣ ಅಂದರೆ ಒಂದು ಮಾರ್ಗ ಅಂತ ತಿಳ್ಕೊಳ್ಬೇಕು. ಬಸವಣ್ಣ ಈ ಬದುಕಿನಲ್ಲಿ ನಮಗೆ ತೋರಿಸಿಕೊಟ್ಟಂತಹ ಪಥ, ಈ ಮಾರ್ಗದಲ್ಲಿ ನಡೆಯುವಂಥ ಜೀವನ ನಮ್ಮದಾಗಬೇಕಾಗಿರುವಂತಹದ್ದು. ಬಸವಣ್ಣ ಅಂದರೆ ನಮಗೆ ನಾವು ಹಿಡಿದುಕೊಳ್ಳುವಂಥ ಒಂದು ಕನ್ನಡಿ ಅಂತ ತಿಳ್ಕೊಳ್ಬೇಕಾಗಿರುವಂತಹದ್ದು. ಇವತ್ತು ನೋಡಿ, ಈ ಮೂರು ಮಾತು, ಒಂದು ಬೆಳಕು, ಒಂದು ಮಾರ್ಗ, ಒಂದು ಕನ್ನಡಿ, ಈ ಮೂರು ಕೂಡ ನಮಗೆ ಬೇಕಾಗಿರುವಂತಹದ್ದು. ಬಸವಣ್ಣನವರನ್ನ ಆ ರೀತಿಯಲ್ಲಿ ನಾವು ಗಮನಿಸಿ ನಮ್ಮನ್ನು ಬದುಕನ್ನು ನಾವು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಜೀವನದ ಅತ್ಯಂತ ಮುಖ್ಯವಾಗಿರುವಂಥದ್ದು. ಬಸವ ಪಥದಲ್ಲಿ ಹೆಜ್ಜೆ ಇಡುವಂಥ ಪ್ರಯತ್ನ ಮಾಡಬೇಕು ನಾವು ಅಷ್ಟೇ. ಅವರು ಕೊಟ್ಟಿದ್ದಾರೆ, ಬೇಕಾದಷ್ಟು ಮಾರ್ಗವನ್ನು ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಡೆಯುವಂತಹ ಒಂದು ಪ್ರಯತ್ನ, ಒಂದೆರಡು ಹೆಜ್ಜೆ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿರುವಂಥದ್ದು. ಕತ್ತಲೆ ಯಾರೂ ಬಯಸೋದಿಲ್ಲ, ಬೆಳಕಿನಲ್ಲೇ ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಇಚ್ಛೆ ಆಗಿರುವಂಥದ್ದು. ಹಾಗೆ ಬದುಕಿಗೆ ಬೆಳಕನ್ನು ಕೊಟ್ಟಂತಹ ಅವರು ಬಸವಣ್ಣನವರಾಗಿರುವಂತಹ ಅವರು. ಅದರ ಜೊತೆಗೆ ಅವರು ನಮಗೆ ಒಂದು ಕನ್ನಡಿ ಎನ್ನುವಂತಹ ಮಾತನ್ನು ಹೇಳಿದೆ. ಕನ್ನಡಿ ನಿಂತಾಗ ನಾವು ಕನ್ನಡಿಯನ್ನು ನೋಡ್ತೀವೋ, ಕನ್ನಡಿಯಲ್ಲಿ ನಮ್ಮನ್ನು ನೋಡ್ಕೊಳ್ತೀವೋ ನಾವು ಅಂದರೆ, ಕನ್ನಡಿಯನ್ನು ನಾವು ಯಾರು ನೋಡೋದಿಲ್ಲ, ಕನ್ನಡಿಯ ಮೂಲಕ ನಮ್ಮನ್ನೇ ನಾವು ನೋಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ. ಹಾಗೆ ಬಸವಣ್ಣ ಅನ್ನುವಂಥ ಕನ್ನಡಿಯ ಮುಂದೆ ನಾವು ನಿಂತರೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂತಹ ನಮ್ಮ ನೀತಿಗಳನ್ನು, ನಮ್ಮ ನಡವಳಿಕೆಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ವ್ಯವಹಾರಗಳನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡುವಂಥ ಕೆಲಸ ಮಾಡಿದ್ರೆ ಅದು ಬಸವಣ್ಣನರಿಗೆ ಸಾರ್ಥಕವಾದಂತಹ ಜೀವನ ಆಗುವಂಥ. ಅದಕ್ಕೆ ಅವರು ಹೇಳಿರುವಂತಹದ್ದು, ವ್ಯಕ್ತಿ ಶುದ್ಧಿಯಿಂದ ಸಮಾಜ ಶುದ್ಧಿ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ಸಮಾಜ ಶುದ್ಧಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗತವಾಗಿ ವ್ಯಕ್ತಿಯು ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಶುದ್ಧಿಯನ್ನು ಕಳ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಅವರ ವಚನಗಳ ಮೂಲಕ ತಿಳಿಸಿಕೊಟ್ಟಿರುವಂತಹ ಅವರು. ನಾವು ಇನ್ನೊಬ್ಬರನ್ನ ನೋಡುವಂತಹ ರೀತಿಯನ್ನು ನೋಡ್ತಾ ಇದ್ದೇವೆ, ನಾವು ದೋಷಗಳನ್ನು ಹುಡುಕ್ತಾ ಇರ್ತೀವಿ, ಪರರ ಚಿಂತನೆಗಳ ಬಗ್ಗೆ ಜಾಸ್ತಿ ಇರುವಂಥದ್ದು. ಆದರೆ ನಮ್ಮ ಚಿಂತನೆಗಳನ್ನು, ನಮ್ಮ ದೋಷಗಳನ್ನು ನಾವು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ನಾವು ನಿರಂತರವಾಗಿ ನಮ್ಮ ಬದುಕಿನಲ್ಲಿ ನಾವು ಆಚರಣೆ ಮೂಲಕ ತರುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಈ ಸಣ್ಣ ಪುಟ್ಟ ವಿಚಾರಗಳ ಜೊತೆಗೆ ಮನುಷ್ಯನ ಬದುಕಿನೊಳಗೆ ಅನೇಕ ಸಿದ್ಧಾಂತ ತತ್ವಗಳನ್ನು ಕೂಡ ಬಸವಣ್ಣನವರು ನಮಗೆ ಕೊಟ್ಟಿರುವಂತಹ ಅವರು. ಇವತ್ತು ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಆ ದಾಸೋಹಂ ಭಾವವನ್ನು ಬೆಳೆಸಿಕೊಳ್ಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಕಾಯಕ ಮತ್ತು ದಾಸೋಹ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿರುವಂತಹವರು. ಒಂದು ದುಡಿಮೆ, ಮತ್ತೊಂದು ಬಳಕೆಯಾಗಿರುವಂಥದ್ದು. ದುಡಿಮೆಯಿಂದ ಕಳಿಸಿಕೊಳ್ತೇವೆ, ಗಳಿಸಿದ್ದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಅವರು ಕಾಯಕ ದಾಸೋಹದ ಮೂಲಕ ನಮಗೆ ನಿರಂತರವಾಗಿ ಕಲಿಸಿಕೊಟ್ಟಿರುವಂತಹ ಅವರು. ಯಾಕೆ ಅಂತಂದರೆ ಮನುಷ್ಯ ಬದುಕಬೇಕಾದರೆ ಕೆಲಸವನ್ನು ಮಾಡಲೇಬೇಕಾಗಿರುವಂಥದ್ದು. ಸೋಮಾರಿಯಾಗಬಾರದು, ಪರಾವಲಂಬಿಯಾಗಿ ಬದುಕಬಾರದು. ಅವನು ಸ್ವಾವಲಂಬಿಯಾಗಿ ತನ್ನ ಬದುಕನ್ನು ರೂಪಿಸಿಕೊಳ್ಳಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕಡೆ ಕರ್ತವ್ಯವಾಗಿರುವಂಥದ್ದು. ಅದಕ್ಕೆ ಅವರು ಕಾಯಕಕ್ಕೆ ಬಹಳ ಒತ್ತನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಮಾಡಿದರು. ಕಾಯಕ ಅಂದ ತಕ್ಷಣ ಪ್ರತಿಯೊಂದು ಕೆಲಸವೂ ಕೂಡ ಪವಿತ್ರ ಅಂತೇಳಿ ಭಾವಿಸ್ಕೊಳ್ಬೇಕಾಗಿರುವಂಥದ್ದು. ಯಾವ ಕೆಲಸವೂ ಕನಿಷ್ಠ ಅಲ್ಲ. ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಸಂಪಾದನೆ ಮಾಡುವಂಥ ಸಂದರ್ಭದಲ್ಲಿ ಇದು ಶ್ರೇಷ್ಠ, ಇದು ಕನಿಷ್ಠ ಅನ್ನುವ ಭಾವನೆ ಪ್ರತಿಯೊಬ್ಬರಿಗೂ ಬರಬಾರದು. ಇವತ್ತು ಕಸ ಹೊಡೆಯುವ ಮನುಷ್ಯನಿಗೆ ಎಷ್ಟು ಮಗಸತ್ವೋ ಮೇಲೆ ಕುಳಿತು ಕೆಲಸ ಮಾಡುವುದು ಅಷ್ಟೇ ಸಮಾನವಾಗಿರುವಂಥ ಸ್ಥಾನ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಕೆಲಸ ಮೇಲು, ಈ ಕೆಲಸ ಕೀಳು ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ತೇವೆ. ಆದರೆ ಅದು ಇರಬಾರ್ದು. ಬಸವಣ್ಣನವರ ಕಾಯಕದೊಳಗೆ ಪ್ರತಿಯೊಂದು ಕೂಡ ಸಮಾನ ಅನ್ನುವ ಭಾವನೆಯೊಂದಿಗೆ ಬದುಕಬೇಕಾಗಿರುವಂಥದ್ದೇ ಕಾಯಕ ತತ್ವದ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿರುವಂತಹದ್ದು. ಕಾಯಕ ಅನ್ನುವಂತಹ ಮಾತಿದೆ. ಯಾರು ಈ ಕಾಯವನ್ನು ಕಷ್ಟಕ್ಕೆ ಒಳಗು ಮಾಡಿ ದುಡಿತಾರೆ
ಅವನೇ ನಿಜವಾದಂಥ ಕಾಯಕ ಯೋಗಿ, ಕಾಯಕ ಜೀವಿ ಅಂತೇಳಿ ಕರೆಸ್ಕೊಂಡು ಬಂದಿದ್ದಾನೆ. ಯಾರು ಕಾಯಕದಿಂದ ಸಂಪಾದನೆ ಮಾಡೋದ್ರಿಂದ ಬದುಕ್ತಾನೆ, ಅದನ್ನು ಸಮಾಜಕ್ಕೆ ಸ್ವಲ್ಪ ವಿತರಣೆ ಮಾಡ್ತಾನೆ, ಅದು ದಾಸೋಹ ಅಂತೇಳಿ ಕರ್ಕೊಂಡು ಬಂದಿರುವಂಥದ್ದು. ನೀನೇನು ದುಡಿಮೆ ಮಾಡ್ತೀಯೋ ಅದರಲ್ಲಿ ಸ್ವಲ್ಪ ಭಾಗವನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಭಾವನೆಯನ್ನು ಕೂಡ ಮನುಷ್ಯನಿಗೆ ಬೇಕಾಗಿದೆ. ನೋಡಿ, ಕೃಷಿ ಕೃತ್ಯ ಕಾಯಕದಿಂದ ತಂದು ದಾಸೋಹವ ಮಾಡುವ ಸದ್ಭಕ್ತನ ಪಾದವ ತೋರೆಯ ಎನಗೆ ಅಂತ ಕೇಳ್ತಾರೆ. ಯಾರ ಪಾದವನ್ನು ನನಗೆ ತೋರಿಸು ಅಂತ ಹೇಳ್ತಾರೆ ಅಂದರೆ, ಕೃಷಿ ಕೃತ್ಯ ಕಾಯಕ ಮಾಡಿ ಬದುಕುವ ಶರಣನ ಪಾದವನ್ನು ನನಗೆ ತೋರಿಸು. ಅದಕ್ಕೆ ಯಾಕಪ್ಪ ನನಗೆ ತೋರಿಸು ಅಂತಂದರೆ, ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ನಡೆ ಶುದ್ಧ, ಆತನ ನುಡಿ ಶುದ್ಧ, ಆತನ ಸರ್ವಾಂಗವೆಲ್ಲವೂ ಶುದ್ಧ ಅನ್ನುವ ಭಾವನೆಯನ್ನು ಇಟ್ಕೊಂಡು ಅವನಿಗೆ ಹೆಚ್ಚು ಗೌರವವನ್ನು ಕೊಡುವಂಥ ಕೆಲಸವನ್ನು ಬಸವಾದಿ ಶರಣರು ತಮ್ಮ ಬದುಕಿನಲ್ಲಿ ಮಾಡಿಕೊಂಡು ಬಂದಂತಹ ಅವರು. ಅಂತಹ ಕಾರಣ ನೋಡಬೇಕಾಗಿರೋ ಎಲ್ಲ ಶರಣರು ಕೂಡ ತಮ್ಮ ಹೆಸರಿನಿಂದ ಏನು ಇಟ್ಕೊಂಡಾರಪ್ಪ ಅಂತಂದರೆ, ಯಾವುದೇ ಪದವಿ ಇಟ್ಕೊಂಡಿಲ್ಲ. ಅವ್ರು ಇಟ್ಕೊಂಡಿದ್ದೇನಪ್ಪ, ನನ್ನ ಕಾಯಕ. ಯಾರ್ಯಾರು ಏನೇನು ಕಾಯಕ ಮಾಡ್ತಾರೋ ಅದನ್ನು ಹೆಮ್ಮೆಯಿಂದ ತಮ್ಮ ಹೆಸರಿನೊಂದಿಗೆ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರಿತೀವಿ. ಆದರೆ ಅದೇ ರೀತಿಯಲ್ಲಿ ಕೂಡ ಆಯ್ದಕ್ಕಿ ಮಾರಯ್ಯ ಅಂತ ಕರಿತೀವಿ, ಮಡಿವಾಳ ಮಾಚಯ್ಯ, ಡೋಹಾರ ಕಕ್ಕಯ್ಯ, ಮಾಧಾರ ಚೆನ್ನಯ್ಯ, ಹೀಗೆಲ್ಲರೂ ಕೂಡ ತಮ್ಮ ತಮ್ಮ ಕಾಯಕಕ್ಕೆ ಮಹತ್ವ ಕೊಟ್ಟದರಿಂದಾಗಿ ಎಲ್ಲರೂ ಕಾಯಕದ ಶರಣರಾಗಿ ಬದುಕುವಂಥ ಜೀವನವನ್ನು ಸಾಗಿಸ್ತಾರೆ. ಕಾಯಕದಲ್ಲಿ ಎಷ್ಟು ಮಹತ್ವ ಇತ್ತು ಅಂತಂದರೆ, ಕಾಯಕ ಮಾಡುವ ಸಂದರ್ಭದಲ್ಲಿ ಬೇರೆ ಯಾವ ಚಿಂತನೆಯನ್ನು ಮಾಡಬಾರದು. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಹಂಗಿದ್ದರೂ ಮುಂದೆ ಇದ್ದರೂ ಹಂಗು ಅರಿಯಬೇಕು ಅನ್ನುವಂಥ ಒಂದು ನಿರ್ಣಯವನ್ನೇ ಕೈಗೊಳ್ಳುವಂಥ ಕೆಲಸ ಮಾಡ್ತಾರೆ. ಮಾದಾರ ಧೂಳಿಯ ಅನ್ನುವಂಥ ಒಬ್ಬ ಶರಣ ಇದ್ದ. ಅವನು ಚಪ್ಪಲಿ ಒಲೆಯ ಕಾಯಕ ಅವನು ಮಾಡ್ತಾ ಇರುವಂಥದ್ದು. ಚಪ್ಪಲಿ ಒಲೆಯ ಕಾಯಕಕ್ಕೆ ಭಗವಂತ ಅನ್ನಿಸ್ತಂತೆ, ಇವನಿಗೆ ನಾನು ದರ್ಶನ ಕೊಡಬೇಕು, ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ. ಅವನು ಏನು ಬಂದು ನಿಂತರೂ ಅವನು ತಲೆ ಎತ್ತು ನೋಡ್ತಾನೆ ಇಲ್ಲ. ಅವನಿಗೆ ಆ ಕಡೆ ಗಮನನೇ ಇಲ್ಲ. ಸುತ್ತ ಬಂದರೂ ಇಲ್ಲ, ಎತ್ತ ಬಂದು ಎಲ್ಲಿ ಬಂದರೂ ನೋಡ್ತಾ ಇಲ್ಲ ಅವನಿಗೆ. ಕೊನೆಗೆ ಏನು ಮಾಡೋದಂದರೆ, ಅವನು ಮಳೆ ಚುಚ್ಚುತ್ತಿರ್ತಾನಲ್ಲ, ಆ ಮಳೆ ಒಳಗೆ ಪ್ರತ್ಯಕ್ಷ ಆಗ್ಬಿಟ್ನಂತ. ಅವನಿಗೆ ಪ್ರತ್ಯಕ್ಷ ಆದಾಗ ಅವನಂದರೆ, ಅಟ್ಟಿಯ ಚುಚ್ಚುವ ಮಳೆಯಲ್ಲಿ ಪ್ರತ್ಯಕ್ಷವಾದ ಪರವಶಿವನ ಕಂಡು ಇತ್ತಲೇಕೆ ಬಂದೆಯ್ಯ, ನಿನ್ನ ಇದ್ದರೆ ಶರಣರಿದ್ದರ ಕೈಲಿಗೆ ಹೋಗಿ ಏನಾರು ಮಾಡು ಅಂತ ಹೇಳ್ತಾನಂತೆ. ಹಾಗೆ ಭಗವಂತ ಅವನು ಕಾಯಕ ಮಾಡುವಾಗ ಅವನ ಹತ್ರಕ್ಕೆ ಬಂದರು, ನನ್ನ ಹತ್ರಕ್ಕೆ ಬರಬೇಡ, ಹೋಗಿ ನಾನು ಕಾಯಕ ಮಾಡ್ತಾ ಇದ್ದೇನೆ ಅಂತೇಳಿ ಅವನು ದೂರ ಕಳಿಸುವಂತಹ ರೀತಿಯಲ್ಲಿ ಕಾಯಕದಲ್ಲಿ ನಿಷ್ಠೆ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ಶರಣರು ಯಾವತ್ತೂ ಕೂಡ ಮಾಡ್ಕೊಂಡು ಬಂದಂತಹ ಅವರು. ಏಕೆಂತಂದರೆ, ಕಾಯಕ ಮಾಡುವ ಕೈ ಇದೆಯಲ್ಲ, ಅದು ಅತ್ಯಂತ ಪರಿಶುದ್ಧವಾಗಿರುವಂಥದ್ದು. ಪ್ರಾರ್ಥಿಸುವ ಕೈ ಅಥವಾ ಪೂಜಿಸುವ ಕೈಗಳಿಗಿಂತಲೂ ಕೂಡ ಕೆಲಸ ಮಾಡುವಂಥ ಕೈಗಳು ಅತ್ಯಂತ ಪವಿತ್ರವಾದಂತಹ ಕೈಗಳು ಅಂತ ಶರಣರು ಭಾವಿಸ್ಕೊಂಡು ಬಂದಿದ್ದಾರೆ. ಭಕ್ತಿ ವಿಶೇಷವ ಮಾಡುವಡೆ 10 ಬೆರಳುಂಟು, ಹಾಸಿ ದುಡಿದರೆ ತನಗುಂಟು ತನ್ನವರೆಗುಂಟು ಅನ್ನುವ ಮಾತನ್ನು ಹೇಳ್ತಾರೆ. ಭಗವಂತ ಯಾಕೆ ಕೊಟ್ಟಿದ್ದಾನೆ 5 ಬೆರಳು ಅಂತ? 10 ಬೆರಳು ಅಂದರೆ ಸುಮ್ಮನೆ ಏನಕ್ಕೋ ಕೊಟ್ಟಿಲ್ಲ, ನಮಗೆ ದುಡಿದು ಬದುಕುವಂತಹ ರೀತಿ 10 ಬೆರಳು ಕೊಟ್ಬಿಟ್ಟವನಿದೆ. ಅದಕ್ಕೆ ಒಂದು ಉದಾಹರಣೆ ನಿಮಗೆ ಗಮನಿಸಬೇಕು ಅಂತಾರೆ. ಗುರುನಾನಕರು ಒಂದು ಸಾರಿ ಹೋಗ್ತಾ ಇದ್ದರು. ಹೋಗಬೇಕಾದ್ರೆ ಒಂದು ಬಿಸಿಲಿನ ಕಾಲದ ಒಂದು ಹಳ್ಳಿ ಇತ್ತು. ಹಳ್ಳಿಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಇದ್ದರು, ದೊಡ್ಡ ಶ್ರೀಮಂತರು, ಬೇರೆ ಬೇರೆಯವರೆಲ್ಲ ಕುಳಿತಿದ್ದರು ಪಕ್ಕದಲ್ಲಿ. ಬಾಯಾರಿಕೆ ಆಯಿತು ಅವ್ರಿಗೆ. ಬಾಯಾರಿಕೆ ಆದಾಗ ಒಂದು ಲೋಟ ಯಾರಾದರೂ ಶುದ್ಧವಾದ ಕೈಗಳಿಂದ ನೀರು ತಂದು ಕೊಡಿ ಅಂತ ಕೇಳಿದರು. ಅವರು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಅವನು ಅವರ ಕೈಯಿಂದ ಒಂದು ಲೋಟ ನೀರನ್ನು ತಂದುಕೊಟ್ಟ. ನೀರು ತಂದುಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವನ ಕೈ ಸ್ವಲ್ಪ ತಗೊಳ್ದಾಗ ಹಂಗೆ ಹಿಡ್ಕೊಂಡು, ಏನು ನಿಮ್ಮ ಕೈ ಇಷ್ಟೊಂದು ಮೃದುವಾಗಿದೆಯಲ್ಲ ಅಂತ ಕೇಳ್ತಾರೆ ಅವರು. ಆವಾಗ ಅವ್ರು ಎಂತಾರೆ, ಈ ಕೈಗಳಿಗೆ ಕೆಲಸ ಮಾಡೋಂಗಿಲ್ಲ, ಮನೇಲಿ ಆಳವ್ರೆ ಕಾಳವ್ರೆ, ಅದರಿಂದ ನನ್ನ ಕೈ ಅದು ಕೆಲಸನೇ ಮಾಡಲ್ಲ, ಅದಕ್ಕೆ ನನ್ನ ಕೈ ಮೃದುವಾಗಿದೆ ನಮ್ಮ ಮಾತು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದು ನೀರು ಪವಿತ್ರವಾದ ನೀರಲ್ಲ, ಕೆಟ್ಟ ನೀರು ಅಂತ ಅಲ್ಲೇ ಇಟ್ಬಿಡ್ತಾರೆ. ಆಗ ಅವನು ಯಾಕೆ ಅಂತ ಕೇಳಿದಾಗ, ಯಾವ ಕೈಗಳು ಕೆಲಸ ಮಾಡೋದಿಲ್ವೋ ಅವು ಅಪವಿತ್ರವಾದ ಕೈಗಳು ಅನ್ನುವ ಮಾತನ್ನು ಗುರುನಾನಕರವರಿಗೆ ಶಿಷ್ಯರನ್ನು ಬೋಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಬಸವಣ್ಣನವರು ತಮ್ಮ ಬದುಕಿನಲ್ಲಿ ಆಚರಿಸುವಂಥ ಮುಖಾಂತರವಾಗಿ ಕಾಯಕಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಂತಹ ಅವರು. ಹಾಗೆ ಮೇಲು ಕೀಳು ಭಾವನೆಗಳಿರ್ಬೋದು. ಬಸವಣ್ಣನವರು ಯಾವಾಗಲೂ ಕೂಡ ಮೇಲು ಅನ್ನುವಂಥ ಪ್ರಶ್ನೆ ಬರಲೇ ಇಲ್ಲ ಅವ್ರಿಗೆ. ಮುಗಿದ ಕೈ ಬಾಗಿದ ತಲೆಯಾಗಿಸು ಕೂಡಲ ಸಂಗಮ ದೇವ ಅಂತ ಪ್ರಾರ್ಥನೆ ಮಾಡಿಕೊಂಡಂತಹ ಅವರು. ಯಾವತ್ತೂ ಕೂಡ ನಾನು ದೊಡ್ಡವ, ಅಡ್ಡ ದೊಡ್ಡ ಬಸರು ನನಗಿಲ್ಲವಯ್ಯ ಅನ್ನುವ ಭಾವನೆಯನ್ನು ಹಿಡ್ಕೊಂಡು ಯಾವಾಗಲೂ ಶರಣರ ಪಾದಕ್ಕೆ ತೊಡಗಿಯಾಗಿರಿಸ ನನ್ನನ್ನು ಅನ್ನುವ ವಿನೀತ ಭಾವನೆ ಬಸವಣ್ಣನವರ ಬದುಕಿನಲ್ಲಿ ಕಾಣೋದಕ್ಕೆ ಸಾಧ್ಯ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಭಾವನೆ ಬಸವಣ್ಣನವರ ಬದುಕಿನಲ್ಲಿ ಯಾವತ್ತೂ ನೋಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಅಂತಹ ಬಸವಣ್ಣನವರ ವಿಚಾರಗಳು ಇವತ್ತು ಮಹಿಳೆಯರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಇವತ್ತು ನಾವು ಗಮನಿಸಬೇಕಾಗಿರುವಂಥದ್ದು. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕೊಟ್ಟರು ಅಂತ ಹೇಳ್ತೀವಲ್ಲ, ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಂತಹ ಇಷ್ಟು ವರ್ಷಗಳಾದರೂ ಕೂಡ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ವಾತಂತ್ರ್ಯ ಕೊಟ್ಟು ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಒಂದೇ ಒಂದು ಕಾಲ, ಏಕೈಕ ಕಾಲ ಅಂದರೆ ಅದು ಬಸವಣ್ಣನವರ ಒಂದೇ ಕಾಲದಲ್ಲಿ ಇರುವಂಥದ್ದು. ಇವತ್ತಿಗೂ ಕೂಡ ಯಾವ ಧರ್ಮದಲ್ಲಿಯೂ ಇಲ್ಲದೇ ಇರುವಂತಹ ಒಂದು ಅವಕಾಶವನ್ನು ಮಹಿಳೆಯರಿಗೆ ಕೊಟ್ಟಂತಹ ಅವರು ಬಸವಾದಿ ಶರಣರಾಗಿರುವಂತಹ ಅವರು. ಇವತ್ತು ಪೂಜಿಸುವ ಅಧಿಕಾರ ಯಾರಿಗಿದೆ, ಯಾವ ಸಮಾಜದಲ್ಲಿದೆ? ಗಂಡಸಿನಷ್ಟೇ
ತಾನೂ ಕೂಡ ಲಿಂಗವನ್ನು ಧರಿಸಿ ಪೂಜಿಸುವಂತಹ ಒಂದು ಅವಕಾಶವನ್ನು ನಮ್ಮ ಈ ಬಸವ ತತ್ವದಲ್ಲಿದೆಯೇ ಹೊರತು ಬೇರೆ ಯಾವ ತತ್ವದಲ್ಲಿಯೂ ನೀವು ಕಾಣೋದಕ್ಕೆ ಸಾಧ್ಯ ಆಗದಿರುವಂತಹದ್ದು. ಅದಕ್ಕಾಗಿ ಮಹಿಳೆಯರಿಗೆ ಬಹಳ ಒತ್ತನ್ನು ಬಸವಣ್ಣನವರು ಕೊಟ್ಟಂತಹ ಅವರು ಯಾವುದು ಹೊಲೆ ಇವದು ಅನ್ನುವಂತಹ ಭಾವನೆಯನ್ನು ಬಿಟ್ಟು ಎಲ್ಲವೂ ಕೂಡ ಪವಿತ್ರ ಭಾವನೆಯನ್ನು ನೋಡಬೇಕು ಅನ್ನುವಂತಹ ಮಾತನ್ನು ಶರಣರು ತಮ್ಮ ಬದುಕಿನಲ್ಲಿ ಆಚರಿಸಿಕೊಂಡು ಬಂದಂತಹ ಅವರು ಸ್ತ್ರೀ ಉದ್ಧಾರವನ್ನು ಮಾಡಿದಂತಹ ಸ್ತ್ರೀ ಕುಲೋದ್ಧಾರಕ ಯಾರಾದರೂ ಇದ್ದಾರೆ ಅಂದರೆ ಅದು ಬಸವಣ್ಣನವರನ್ನು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ಒಂದು ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಎಂತೆಂಥ ಶರಣೀಯರಾಗೋದ್ರು. ಇವತ್ತು ನಾನು ಕಾಯಕದ ಬಗ್ಗೆ ಹೇಳ್ತಾ ಇದ್ನಲ್ಲ, ಆಯ್ದಕ್ಕಿ ಲಕ್ಕಮ್ಮ ಎಂತಹ ಒಂದು ಆದರ್ಶ ಇವತ್ತು ನಮಗೆ ಅಂತಂದರೆ, ನಾವು ಇವತ್ತು ಬದುಕೋದಕ್ಕೆ ಸಂತೋಷವಾಗಿ ನೆಮ್ಮದಿಯಿಂದ ತೃಪ್ತಿಯಿಂದ ಬದುಕಲಿಕ್ಕೆ ಲಕ್ಕಮ್ಮನಂತ ನೋಡಬೇಕಾಗಿರುವಂತಹದ್ದು. ನಮಗೆ ಲಕ್ಕಮ್ಮನ ಬದುಕಿನೊಳಗೆ ಹೆಚ್ಚು ಅಕ್ಕಿ ಬಂದಂತಹ ಸಂದರ್ಭದಲ್ಲಿ ಆಸೆ ಮಾಡಲಿಲ್ಲ ತಾಯಿ. ಅವಳೇನು ಮಾಡಲು ಬರುವಷ್ಟು ಎಷ್ಟು ದಿವಸದಲ್ಲಿ ಎಷ್ಟು ಅಕ್ಕಿ ತರ್ತಾ ಇದ್ರು ಅಷ್ಟನ್ನು ಮಾತ್ರ ಸ್ವೀಕರಿಸಿದರು. ಮಿಕ್ಕಿದ್ದ ಅಕ್ಕಿ ನಮ್ಮದಲ್ಲ, ಇದು ಕಾಯಕದ ಫಲ ಅಲ್ಲ, ಹೋಗು ಸುರಿದು ಬಾ ಅಂತೇಳಿ ಗಂಡನನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಂತಹ ಅವಳು. ಇದು ಇವತ್ತು ನಮಗೆ ಆದರ್ಶ ಆಗುವಂತಹ ಕೆಲಸ ಆಗ್ತದೆ. ಇರೋದ್ರೊಳಗೆ ಸಂತೋಷದಿಂದ ತೃಪ್ತಿಯಿಂದ ಬದುಕಬೇಕು ಅಂತಂದರೆ ಈ ಶರಣರ ಇಂತಹ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಯಾವತ್ತೂ ಕೂಡ ನಮ್ಮ ಕಣ್ಣು ಮುಂದೆ ಇಟ್ಕೊಳ್ಬೇಕಾಗಿರುವಂತಹದ್ದು. ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆಸೆಯ ಬೆನ್ನತ್ತಿ ಹೋಗುವಂತಹ, ಆಸೆಯಿಂದ ದುಃಖಕ್ಕೆ ಒಳಗಾಗುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹದ್ದು. ಇನ್ನೊಬ್ಬರನ್ನು ನೋಡಿ ಬದುಕುವಂತಹದ್ದು. ಇನ್ನೊಬ್ಬರನ್ನು ನೋಡಬೇಕಾದ್ರೆ ನಾವು ಯಾರನ್ನು ನೋಡಬೇಕಪ್ಪ ಅಂತಂದರೆ, ನಮಗಿಂತ ಮೇಲಿರುವವರನ್ನು ನೋಡಬಾರ್ದಂತೆ, ನಮಗಿಂತ ಕೆಳಗಿರುವವರನ್ನು ನೋಡಬೇಕಂತೆ. ಯಾವತ್ತು ನಮಗಿಂತ ಸುಖವಾಗಿರೋರು ನೋಡಬಾರ್ದಂತೆ, ನಮಗಿಂತ ಕಷ್ಟದಲ್ಲಿರೋರು ನೋಡಬೇಕಂತೆ. ನಮಗಿಂತ ಕಷ್ಟದವರಲ್ಲಿದ್ದ ನೋಡಿದಾಗ ಓ ಭಗವಂತ ಇಷ್ಟನ ನಮಗೆ ಸಮಾಧಾನ ಕೊಡುವಂಥ ತೃಪ್ತಿ ಇಷ್ಟಂತ ಕೊಟ್ಟಿದ್ದಾನೆ ಎನ್ನುವಂಥ ಸಮಾಧಾನ ನಮಗೆ ಬರ್ತಾ ಇರ್ತದೆ. ಅದಕ್ಕೆ ಶರಣರ ಜೀವನದಲ್ಲಿ ಅಂತಹ ಬದುಕಿನ ಘಟನೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಇಂತಹ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಹೋದಷ್ಟು ಕೂಡ ಬಸವಣ್ಣನವರ ವಿಚಾರಧಾರೆಗಳು, ಶರಣರ ಚಿಂತನೆಗಳು ಇವತ್ತಿಗಲ್ಲ, ಅವು ಎಂದೆಂದಿಗೂ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥ ತತ್ವಗಳಾಗಿರುವಂತಹ ಅವರು. ಗಜೇಂದ್ರ ಕಡಗರ್ ಅನ್ನುವಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಂತಹ ಅವರೊಂದು ಮಾತನ್ನು ಹೇಳಿದರು. ಇಫ್ ಯು ವಾಂಟ್ ಟು ಸಾಲ್ವ್ ಅವರ್ ಮಾಡರ್ನ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ವಿ ಮಸ್ಟ್ ಗೋ ಬ್ಯಾಕ್ ದ ಲಾರ್ಡ್ ಬಸವೇಶ್ವರ ಆಫ್ ಕರ್ನಾಟಕ ಅನ್ನುವಂತಹ ಮಾತನ್ನು ಆ ಕಾಲದಲ್ಲೇ ಹೇಳಿದಂತಹ ಅವರು. ನಮ್ಮ ಆಧುನಿಕ ಭಾರತದ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಂದರೆ 12ನೇ ಶತಮಾನದ ಬಸವಾದಿ ಶರಣರಿಗೆ ನಾವು ಮೊರೆ ಹೋಗಬೇಕಾಗಿರುವಂಥದ್ದು ಅನ್ನುವ ಮಾತನ್ನು ಭಾಳ ಸರಳವಾಗಿ ಗಜೇಂದ್ರ ಕಡಗರ್ ಅನ್ನುವಂತಹ ಅವರು ಚಿಂತನೆಗಳನ್ನು ಹೇಳಿರುವಂತಹ ಅವರು. ಹೆಚ್ಚು ಮಾತನಾಡುವಂಥ ಅಗತ್ಯ ಅಲ್ಲ, ಇನ್ನೂ ಕೂಡ ಪೂಜ್ಯರು ಮಾತನಾಡುವಂತಹವರಿದ್ದಾರೆ. ನೀವಿನ್ನ ಬಹಳ ಹೆಚ್ಚು ಮಾತನಾಡುವಂತಹ ಅವಶ್ಯಕತೆಯೂ ಇಲ್ಲ. ನಮ್ಮ ಸಿದ್ಧಿಯ ಪುರಾಣಿಕರು ಬಸವಣ್ಣನವರ ತತ್ವಗಳನ್ನೆಲ್ಲ ಕುರಿತು ಬಹಳ ಸರಳವಾಗಿ ಕ್ರೋಢೀಕೃತವಾಗಿ ಒಂದಷ್ಟು ಚಿಂತನೆಗಳನ್ನು ಅವರು ಮಾಡಿದ್ದಾರೆ. ಬಸವ ಧರ್ಮ ಎಲ್ಲಿದೆ, ಬಸವಣ್ಣನವರ ವಿಚಾರಗಳೆಲ್ಲಿದೆ ಎನ್ನುವಂತಹ ಮಾತಿಗೆ ಬಹಳ ಸರಳವಾಗಿ ಅವರು ಹೇಳಿರುವಂತಹದ್ದು, ಬಸವ ಧರ್ಮ ಉಳ್ಳವರ ಧರ್ಮವಲ್ಲ, ಅದು ಇಲ್ಲದವರ ಧರ್ಮ ಅಂತ ಹೇಳ್ತಾರೆ. ಬಸವಣ್ಣ ಧರ್ಮ ಅದು ಉಳ್ಳವರ ಧರ್ಮ ಅಲ್ಲ, ಅದು ಇಲ್ಲದವರ ಧರ್ಮ. ಸ್ಥಾವರ ದೇವಾಲಯಗಳ ಧರ್ಮವಲ್ಲ, ಜಂಗಮ ದೇವಾಲಯಗಳ ಧರ್ಮ. ನಿರ್ಜೀವಕ್ಕೆ ಜೀವ ಬಲಿ ಕೊಡುವ ಧರ್ಮವಲ್ಲ, ಜೀವಿ ಕರೆದೊಡೆ ಓ ಎಂದು ಓಡಿ ಬರುವ ಧರ್ಮ. ಪ್ರಾಯಶ್ಚಿತ್ತಗಳ ದುಬಾರಿ ಧರ್ಮವಲ್ಲ, ಪಶ್ಚಾತ್ತಾಪದ ಸರಳ ಧರ್ಮ. ಪಂಡಿತ ಪುರೋಹಿತರ ಕಪಿಮುಷ್ಟಿಗಳಲ್ಲಿ ತೊಳೆದು ಬಳಲುವ ಧರ್ಮವಲ್ಲ, ಕಾಯಕ ಯೋಗಿಗಳ ಬಾಳ ದೇಗುಲದಲ್ಲಿ ಬಾಳ ಬೆಳಗಿಸುವ ಧರ್ಮ. ಸತ್ತ ಮೇಲೆ ಸ್ವರ್ಗ ನರಕ ತೋರಿಸುವ ಧರ್ಮವಲ್ಲ, ಸ್ವರ್ಗಲೋಕವನ್ನು ಮರ್ತ್ಯಲೋಕದಲ್ಲಿ ಮೂಡಿಸುವ ಧರ್ಮ. ಜಗತ್ತು ಮಿಥ್ಯೆ, ಮಾಯೆ, ದುಃಖದಾಗರ, ಭವಸಾಗರ, ಬಂಧನದ ಬಲೆ ಎನ್ನುವ ಧರ್ಮವಲ್ಲ, ಸಂಸ್ಕಾರದಿಂದ ಸದ್ಗತಿಯುಂಟೆಂದು ಸಾರಿ ಜಗತ್ತಿನ ಜೀವನಕ್ಕೆ ಮಹಾಮೌಲ್ಯವನ್ನಿತ್ತ ಧರ್ಮ. ಪೂಜೆಗೆ ಆಫಲ ಉಂಟು, ಈ ಲಾಭ ಉಂಟು ಎಂದು ನಂಬಿಸಿ ಹಲವು ದೈವತಾ ಪೂಜೆಯ ಮಾಡಿಸಿ ದುಡ್ಡು ದೋಚುವ ಧರ್ಮವಲ್ಲ. ಸುಲಿಗೆ ವಿರೋಧಿ ಏಕದೈವೋಪಾಸಕರ ಧರ್ಮ. ಆಜ್ಞಾಪ್ರಧಾನ ಅಧಿಕಾರ ಧರ್ಮವಲ್ಲ, ಅನುಭವ ಪ್ರಧಾನ ಜನತಾಂತ್ರಿಕ ಧರ್ಮ. ಕಲ್ಲು ದೇವರಿಗೆ ಬೋನವ ಹಿಡಿಯುವ ಧರ್ಮವಲ್ಲ, ಜೀವಂತ ದೇವರುಗಳಿಗೆ ಪ್ರಾಧಾನ್ಯವಿತ್ತ ಉದಾತ್ತ ಧರ್ಮ. ಕುಲ, ಹೊಲೆ, ಹೆಣ್ಣು, ಗಂಡು, ಬಡವ, ಬಲ್ಲಿದ, ಕೀಳು, ಮೇಲುಗಳ ಜಾಲವನ್ನು ಹೆಳೆದ ಧರ್ಮವಲ್ಲ. ಕುಲ, ಲಿಂಗ, ವಯೋ, ವೃತ್ತಿ ಜನಿತ ಎಲ್ಲ ಭೇದಗಳನ್ನು ನಿರ್ಮೂಲಗೊಳಿಸಿ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಸಾಧಿಸಿದ ಧರ್ಮ. ನಾನು ಜ್ಞಾನಿ ನೀನು ಅಜ್ಞಾನಿ ಎಂದು ಹೇಳಿ ವಾದಿಸಿ ಹಚ್ಚಿದ ಧರ್ಮವಲ್ಲ, ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನವೆಂದು ಸಾರಿದ ಧರ್ಮ. ಬಹಳ ಕಾಲದವರೆಗೆ ಉಪಯುಕ್ತವಲ್ಲದೆ ಬದುಕಲು ಕಲಿಸಿದ ಧರ್ಮವಲ್ಲ, ಲೇಸೆನಿಸಿಕೊಂಡು 3 ದಿನ 1 ದಿನ ಬದುಕಿದರೆ ಸಾಕು ಎಂಬುದನ್ನು ಹೇಳಿದ ಧರ್ಮ. ಸ್ವಮುಕ್ತಿ ಸಾಧನ ಬೋಧಕ ವ್ಯಕ್ತಿನಿಷ್ಠ ಧರ್ಮವಲ್ಲ, ಸ್ವಮುಕ್ತಿಯೊಡನೆ ಸಾಮೂಹಿಕ ವಿಮೋಚನೆಯನ್ನು ಸಾಧಿಸಲು ಹಚ್ಚಿದ ಧರ್ಮ. ಪರೋಪಜೀವಿತ್ವವನ್ನು ಪೋಷಿಸುವ ಪ್ರೋತ್ಸಾಹಿಸುವ ಧರ್ಮವಲ್ಲ, ಅದು ಸ್ವಾವಲಂಬನವನ್ನು ಬೀಜ ಮಂತ್ರವನ್ನಾಗಿ ಮಾಡಿದ ವಿಶ್ವಧರ್ಮ, ಅದುವೇ ಬಸವಧರ್ಮ ಅನ್ನುವ ಮಾತನ್ನು
ಸಿದ್ದಯ್ಯ ಪುರಾಣಿಕರು ಈ ಒಂದು 4-6 ಮಾತುಗಳ ಮೂಲಕ ಅವರು ತಿಳಿಸಿಕೊಟ್ಟಿರುವಂತಹ ಅವರು ಅಂತಹ ಬಸವಣ್ಣನವರ ಚಿಂತನೆಗಳನ್ನು ನೀವು ಇಷ್ಟು ದೂರದಲ್ಲಿದ್ದರೂ ಕೂಡ ನೀವೆಲ್ಲ ಬದುಕಿನಲ್ಲಿ ಆಚರಿಸುವ ಮುಖಾಂತರವಾಗಿ ನಿಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಕೆಲಸವನ್ನು ನಿರಂತರವಾಗಿ ನೀವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ. ಇವತ್ತು ನೀವೆಲ್ಲರೂ ಕೂಡ ದುಬೈನಲ್ಲಿದ್ದರೂ ಕೂಡ ಬೆಂಗಳೂರಿನಲ್ಲಿದ್ದಂಗೆ ಇದ್ದೀರಿ ಅಥವಾ ನಿಮ್ಮೂರಿನಲ್ಲಿದ್ದಂಗೆ ಇದ್ದೀರಿ, ನೀವು ಊರಿನಲ್ಲೇ ಬಸವ ಜಯಂತಿ ಆಚರಿಸ್ತಾ ಇದ್ದಾರೇನೋ ಅನ್ನುವಂಥ ರೀತಿಯಲ್ಲಿ ನೀವು ಬಸವ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಇಲ್ಲಿ ಆಚರಿಸುವಂಥ ಕೆಲಸವನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಿಮ್ಮ ಬಸವ ಭಕ್ತಿಗೆ ಅತ್ಯಂತ ಮೆಚ್ಚಿಕೊಳ್ಳಬೇಕಾಗಿರುವಂತಹ ಚಿಂತನೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ವರ್ಷದಲ್ಲಿ ಒಂದು ಸಾರಿ ಅಥವಾ ಅನೇಕ ಸಂದರ್ಭಗಳಲ್ಲಿ ಇರ್ಬೋದು, ಹೆಚ್ಚು ಗೊತ್ತಿಲ್ಲ, ಆದರೆ ಬಸವ ಜಯಂತಿ ಅಂದರೆ ನಿಮಗೆಲ್ಲ ಒಂದು ದೊಡ್ಡ ಹಬ್ಬ ಇದ್ದ ಹಾಗೆ. ನಿಮ್ಮ ಮನೆಯಲ್ಲೆಲ್ಲ ಬಿಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಸಾಮೂಹಿಕವಾಗಿ ಇದೊಂದು ಭಕ್ತಿ ಪಕ್ಷ ಅಂತೇಳಿ ಭಾವಿಸ್ಕೊಳ್ತಾ ಎಲ್ಲರೂ ಒಟ್ಟಾಗಿ ಸೇರಿ ಬಸವಣ್ಣನವರ ಸ್ಮರಣೆ ಮಾಡುವುದರ ಮುಖಾಂತರವಾಗಿ 4 ಬಸವನ ಚಿಂತನೆಗಳನ್ನು ಮಾಡುವ ಕೆಲಸವನ್ನು, ಅದರ ಜೊತೆಗೆ ಇಲ್ಲೆಲ್ಲ ಸಾಂಸ್ಥಿಕ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಬಿತ್ತುವಂಥ ಕೆಲಸವನ್ನು ನೀವು ಮಾಡ್ತೀರಿ. ಇದೀಗ ತಾನೇ ಬಂದಂತಹ ನಮ್ಮ ಇಲ್ಲಿಯ ಕಾನ್ಸುಲೇಟ್ ಜನರಲ್ರವರು ಒಳ್ಳೆಯ ಮಾತನ್ನು ಹೇಳಿದರು. ನೀವು ಬರೋದು ಮುಖ್ಯ ಅಲ್ಲ, ನಿಮ್ಮ ಜೊತೆಯಲ್ಲಿ ಮಕ್ಕಳನ್ನು ಕರೆತರ್ತೀರ, ಅದು ಮುಖ್ಯ ಅನ್ನುವಂತಹ ಮಾತನ್ನು ಅವರು ಬಹಳ ಸರಳವಾಗಿ ಹೇಳಿದಂತಹ ಅವರು. ಇವತ್ತು ಯಾರಿಗೆ ತತ್ವ ಬೇಕಪ್ಪ ಅಂದರೆ ಇವತ್ತು ನಿಮಗೂ ಬೇಕು, ಮಕ್ಕಳಿಗೂ ಕೂಡ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ಇವತ್ತು ದೊಡ್ಡವರೆಲ್ಲರೂ ಕೂಡ ಏನಾಗಿದ್ದಾರಪ್ಪ ಅಂತಂದರೆ ವಯಸ್ಸಾದವರೆಲ್ಲ ಅವರು ತುಂಬಿದ ಚೀಲಗಳು, ಅವ್ರಿಗೆ ಏನು ತುಂಬಕ್ಕಾಗಲ್ಲ ಅಂತ, ತಿರ್ಗಾ ಏನು ಖಾಲಿ ಇರೋದಿಲ್ಲ, ತುಂಬಕ್ಕಾಗೋದಿಲ್ಲ. ಇನ್ನು ಯುವಕರು ಇದ್ದಾರಲ್ಲ ಅವರೆಲ್ಲ ಏನಪ್ಪ ತೋತಿನ ಚೀಲಗಳಂತ, ಅವ್ರಿಗೆ ನೀವೆಷ್ಟೇ ತುಂಬಿದ್ರೂ ಅದಕ್ಕೆ ತುಂಬಕ್ಕಾಗೋದಿಲ್ಲ, ಹೊಟ್ಟೋಗ್ತಾ ಇರ್ತದೆ. ಮಕ್ಕಳಿದಾರೆಲ್ಲ ಖಾಲಿ ಚೀಲ, ಖಾಲಿ ಚೀಲ, ನಾವೇನು ಬೇಕಾದರೂ ತುಂಬೋದು, ಒಳ್ಳೆಯದಾನ ತುಂಬಿ ಕೆಟ್ಟದಾನ ತುಂಬಿ ಅದು ತುಂಬ್ಕೊಳ್ತಾ ಹೋಗ್ತಾ ಇರ್ತದೆ. ಆದರೆ ಆ ಮಕ್ಕಳಿಗೆ ಒಳ್ಳೆಯದನ್ನು ತುಂಬುವಂತಹ ರೀತಿಯಲ್ಲಿ ನೀವು ನಿರಂತರವಾಗಿ ಆ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗ ನನಕಂದ, ಜ್ಯೋತಿ ನೀನಾಗ ಜಗಕ್ಕೆಲ್ಲ ಅನ್ನುವ ಮುಖಾಂತರವಾಗಿ ಮಕ್ಕಳಿಗೆ ಒಂದು ಸಂಸ್ಕಾರದ ಬದುಕನ್ನು ರೂಪಿಸುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಇಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತೀರಿ. ಆ ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತೀರಿ. ಇಷ್ಟು ದೂರದಲ್ಲಿದ್ದರೂ ಕೂಡ ಕನ್ನಡ ಕಲಿಸುವಂಥ ಕೆಲಸ ಇರ್ಬೋದು, ನಮ್ಮ ಆಚಾರ ವಿಚಾರಗಳನ್ನು ಉಳಿಸುವಂತಹ ರೀತಿಯಲ್ಲಿ ಅವರಿಗೆ ಬೋಧನೆ ಮಾಡುವಂಥ ಕೆಲಸ ಇರ್ಬೋದು, ಹಿರಿಯರನ್ನು ಗೌರವಿಸುವಂಥ ಕೆಲಸ ಇರ್ಬೋದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ನಿಮ್ಮ ಮಕ್ಕಳಿಗೆ ಅದನ್ನು ಜತನದಿಂದ ಅತ್ಯಂತ ಜೋಪಾನವಾಗಿ ಜಾಗೃತಿಯಿಂದ ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಅತ್ಯಂತ ಶ್ಲಾಘನೀಯವಾಗಿರುವಂತಹ ಕಾರ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತು ಮಕ್ಕಳೆಲ್ಲರೂ ಕೂಡ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅದರಲ್ಲೂ ವಿಶೇಷವಾಗಿ ಇವತ್ತು ವಚನಗಳ ರೂಪಗಳಿರ್ಬೋದು ಅಥವಾ ವೇಷಭೂಷಣಗಳಿರ್ಬೋದು, ಅವರೆಲ್ಲವನ್ನು ಮಾಡೋದ್ರ ಜೊತೆಗೆ ನಮ್ಮ ಪರಮ ಪೂಜ್ಯರ ಒಂದು ರೂಪಕವನ್ನು ಇಲ್ಲಿ ಮಾಡಿರುವಂತಹ ಅವರಿದ್ದೀರಿ. ಬಹುಶಃ ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಬಸವ ಜಯಂತಿಯನ್ನು ನಮ್ಮ ಪರಮ ಪೂಜ್ಯರು ಕೂಡ ಬಸವಣ್ಣನವರಿಗೆ ಬಹಳ ಒತ್ತನ್ನು ಕೊಟ್ಟಂತಹ ಅವರು. ಅವರ ಕೊನೆಯವರೆಗೂ ಕೂಡ ಯಾವುದಾದ್ರೂ ಸಂದೇಶವನ್ನು ಕೇಳಿದ್ರೆ ಹೇಳ್ತಿದ್ದಂಥ ಒಂದೇ ಮಾತು ಅಂದರೆ ಬಸವಣ್ಣನವರ ಒಂದು ವಚನವನ್ನು ಹೇಳ್ತಾ ಇದ್ರು ಅವರು ಯಾವಾಗಲೂ ಕೂಡ. ಜೊತೆಗೆ ಅವ್ರಿಗೆ ಇಂಗ್ಲೀಷ್ ಸ್ವಲ್ಪ ಬಹಳ ಆ ಕಾಲದಲ್ಲೇ ಇಂಗ್ಲೀಷ್ ಓದ್ಕೊಂಡಿದ್ದರಿಂದ ಇಂಗ್ಲೀಷ್ನಲ್ಲೇ ಅದನ್ನ ಹೇಳುವಂಥ ಪ್ರಯತ್ನವನ್ನು ಅವ್ರು ಯಾವತ್ತೂ ಮಾಡ್ತಾಯಿದ್ರು. ಆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತೇಳಿ. ಬಹುಶಃ ಈ ವಚನದಲ್ಲಿ ಏನಿಲ್ಲ, ನಮಗೆ ಪ್ರತಿಯೊಬ್ಬನ ಬದುಕಿಗೆ ಬೇಕಾಗಿರುವಂಥ ಬೆಳಕಿದೆ, ಅದರಲ್ಲಿ ಮಾರ್ಗ ಇದೆ, ಅದರಲ್ಲಿ ನಮಗೆ ನಮ್ಮನ್ನು ನಾವು ತಿದ್ದಿಕೊಳ್ಳುವಂತಹ ವಿಚಾರಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇದು ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂಥದ್ದು. ಇದು ಯಾವುದೇ ಧರ್ಮ ಜಾತಿಗೆ ಸೀಮಿತವಾದಂಥದ್ದಲ್ಲ, ಇದು ಪ್ರತಿಯೊಬ್ಬ ಮಾನವೀಯ ಸಮಾಜಕ್ಕೆ ಸೀಮಿತವಾದಂಥ ತತ್ವಗಳನ್ನು ಬಸವಣ್ಣವರು ಕೊಟ್ಟಿದ್ದಾರೆ ಎನ್ನುವಂತಹ ಮಾತನ್ನು ಬಹಳ ಕಾಲದವರೆಗೆ ಕೊನೆಗೂ ಕೂಡ ಅವರಿಗೆ ಕೊನೆಯ ಹಂತದಲ್ಲಿಯೂ ಕೂಡ ಸಂದೇಶ ಕೇಳಿದ್ರೆ ಇದೇ ಮಾತನ್ನು ಹೇಳ್ತಿದ್ರೆ ಹೊರತು ಬೇರೆ ಏನೂ ಹೇಳ್ತಾ ಇರಲಿಲ್ಲ. ಅಂಥ ಪರಮ ಪೂಜ್ಯರು ಕೂಡ ಬಸವಣ್ಣನವರ ಬಗ್ಗೆ ಬಹಳ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಂತಹ ಅವರು ಒಂದು ಚಿಂತೆ ಇದ್ದಿದ್ದಪ್ಪ ಅಂದರೆ ಮಕ್ಕಳಿಗೆ ಗ್ರಾಮಾಂತರ ಶಾಲೆಗಳಿಗೆ ಗ್ರಾಮಾಂತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಚಿಂತೆ ಇದ್ದರೆ, ಗ್ರಾಮಾಂತರ ಜನಗಳಿಗೆ ಬಸವಣ್ಣನವರ ತತ್ವಗಳು ಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಕೊಂಡು ಅವರೆರಡು ಮಾಡಿದ್ರು, ಗ್ರಾಮಾಂತರ ಶಾಲೆಗಳು, ಗ್ರಾಮಾಂತರ ಬಸವ ಜಯಂತಿ. ಎರಡನ್ನೂ ಕೂಡ ಅವರೆರಡು ಉಸಿರನ್ನಾಗಿ, ಎರಡು ಕಣ್ಣುಗಳನ್ನಾಗಿ ತಾವು ಬದುಕಿನಲ್ಲಿ ಆಚರಿಸಿಕೊಂಡು ಬಂದಂತಹ ಪರಮ ಪೂಜ್ಯ ನಮ್ಮ ಗುರುವರಿಯರಾದ ಶಿವಕುಮಾರ ಮಹಾಶಿವಗಳವರ ಒಂದು ರೂಪಕವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಅತ್ಯಂತ ಸಂತೋಷ. 2 ವಾರದಲ್ಲಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಬಹಳ ಇದು ಕಷ್ಟ. ನಿಮಗೆ ಇಲ್ಲಿ ಕೂತ್ಕೊಳ್ಳೋದು ಒಂದು ದಿವಸ ಮಾಡಿಬಿಟ್ಟು ಹೋಗೋದು ಕಷ್ಟ, ಆದರೆ ಪ್ರತಿ ದಿವಸ ಇಷ್ಟೆಲ್ಲ ಸೇರೋಕ್ಕಾಗೋದೇ ಇಲ್ಲ. ನಿಮಗೆ ಅಷ್ಟು ಸುಲಭ ಅಲ್ಲ. ಈ ನೆಲದ ಕಾನೂನು ನಿಮ್ಮನ್ನು ಬಿಡೋದಿಲ್ಲ ಎಲ್ಲೂ ಕೂಡ ಅಷ್ಟು ಸುಲಭನಾಗಿ. ಇವತ್ತು ನೀವೆಲ್ಲ
ಅಷ್ಟೊಂದು ಭಕ್ತಿ ಶ್ರದ್ಧೆ ಇಟ್ಕೊಂಡು ತತ್ವದ ಬಗ್ಗೆ ನಿಷ್ಠೆ ಇಟ್ಕೊಂಡು ಏನೇ ಕಷ್ಟ ಇರಲಿ, ಎಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ನಮ್ಮದನ್ನು ನಾವು ಬಿಡಬಾರದು. ಏಕೆಂದರೆ ಎಲ್ಲೇ ಇರು ಎಂತಾದರಾಗಿರು ನಮ್ಮ ತನವನ್ನು ನಾವು ಯಾವತ್ತೂ ಉಳಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಆ ಒಂದು ಪ್ರಯತ್ನವನ್ನು ನೀವು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ, ಸಂತೋಷ ಪಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ಬೆಳಗಾವಿಯಿಂದ ಸಿದ್ಧ ಸಂಸ್ಥಾನ ಮಠದ ಪೂಜ್ಯ ನಿಜಲಿಂಗೇಶ್ವರ ಸ್ವಾಮಿಗಳವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಆಹ್ವಾನ ಮಾಡಿದ್ದೀರಿ. ಅವರು ಕೂಡ ಭಾಳಷ್ಟು ಅನುಭವಿಗಳಾಗಿರುವಂತಹ ಅವರು, ಅವರ ಮಾತುಗಳನ್ನು ಕೂಡ ನೀವೆಲ್ಲ ಕೇಳಿರುವಂಥವ್ರು ಇದ್ದೀರಿ. ಅದರ ಜೊತೆಗೆ ನಮ್ಮ ಜೊತೆಯಲ್ಲಿ ಬಂದಿರುವಂತಹ ಮಡಿಕೇರಿ ಅವರ ಶಿಷ್ಯರು ಕೂಡ ಇರುವಂತಹ ಅವರು ಕೂಡ ಇವತ್ತು ನಿಮ್ಮನ್ನು ಕುರಿತು ಮಾತನಾಡುವಂತಹವರಿದ್ದಾರೆ. ಜೊತೆಗೆ ವಿಶೇಷವಾಗಿ ಆಹ್ವಾನಿತರಾಗಿಯೋ ಅಥವಾ ಸ್ವಯಂ ಆಗತರಾಗೋ ಬಂದಿರುವಂತಹ ಭಗವಂತ ಖೂಬಾರ್ ಅವರು ನಿಮ್ಮ ಮಧ್ಯದಲ್ಲಿದ್ದಾರೆ. ಅವರು ಮಾಜಿ ಮಂತ್ರಿಗಳಾಗಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮುಖಾಂತರವಾಗಿ ಜನಮಾನಸವನ್ನು ಗೆದ್ದಂತಹ ಒಬ್ಬ ವ್ಯಕ್ತಿಯಾಗಿರುವಂತಹ ಅವರು ಭಗವಂತ ಖೂಬಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ ಗೋವಿಂದ ನಾಯಕರವರು ಇಲ್ಲಿಯ ಏನು ನಮ್ಮ ಸುತ್ತೂರು ಮಹಾಸ್ವಾಮಿಗಳವರ ಏನು ಜವಾಬ್ದಾರಿ ಇದೆ, ಇವತ್ತು ದುಬೈನ ಒಂದು ಈ ಪಟ್ಟಣದಲ್ಲಿ ಪ್ರಥಮವಾಗಿ ನಮ್ಮ ಒಂದು ಸಮಾಜದ ಒಂದು ಶಾಲೆಯನ್ನು ತೆರೆದರ ಕೆಲಸ ಮಾಡಿದ್ರಲ್ಲ, ಎಂತಹ ಒಂದು ಗ್ರೇಟ್ ಅಲ್ವಾ. ಅದನ್ನು ನಾವೆಲ್ಲರೂ ಕೂಡ ಅಭಿಮಾನಿಸಬೇಕಾಗಿರುವಂಥದ್ದು. ಪೂಜ್ಯರು ಅಷ್ಟು ದೃಢ ನಿರ್ಧಾರವನ್ನು ಮಾಡಿ ಅಷ್ಟು ವರ್ಷಗಳ ಹಿಂದೆಯೇ ದುಬೈನಲ್ಲಿ ಒಂದು ಶಾಲೆಯನ್ನು ತೆರೆಯುವುದರ ಮುಖಾಂತರವಾಗಿ ಬಹುದೊಡ್ಡ ಸೇವಾ ಕಾರ್ಯವನ್ನು ವಿಸ್ತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಅವರನ್ನು ಸ್ಮರಿಸ್ಕೊಳ್ತಾ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತಹ ಗೋವಿಂದ ನಾಯಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಈ ಬಸವಚಿಂತೆಯ ಅಧ್ಯಕ್ಷರಾಗಿರುವ ಶರಣ ವೀರೇಶ್ ಪಾಟೀಲ್ರವರು ಮತ್ತು ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥ ತುಂಬ ಸಂತೋಷ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಸವಾದಿ ಪ್ರಮಥರ ಕೃಪೆ ತಮ್ಮೆಲ್ಲರ ಮೇಲೆ ಇಲ್ಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.